ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಸೆಕ್ಷನ್ ಏನೋ ಸೀರೀಸ್ ನ ನೋಡ್ತಾ ಇದ್ವಲ್ಲ, ಅದ್ರಲ್ಲಿ ಆಲ್ರೆಡಿ 9 ಎಪಿಸೋಡ್ಸ್ ಅಪ್ಲೋಡ್ ಆಗಿದೆ. ನೋಡದಿರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡಲ್ಲಿ ಲಿಂಕ್ ಬರುತ್ತೆ. ಮತ್ತೆ ಇವತ್ತಿನ 10th ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿದ್ರೆ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಫಾಲೋ ಮಾಡಿದವರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 10th ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಹೋದ ಎಪಿಸೋಡ್ ನ ಫೈನಲ್ ಅಲ್ಲೇ ಆ ಗ್ರೇಸ್ ಅನ್ನೋ ಹುಡುಗಿಗೆ ಸಖತ್ ಟೆನ್ಷನ್ ಆಗೋಯ್ತು. ಆ ಡೆನ್ಸಲ್ ಅವಳನ್ನ ಯೂಸ್ ಮಾಡ್ಕೊಂಡಿದ್ದಾನೆ ಅಂತ, ಅಂದ್ರೆ ಜಸ್ಟ್ ಆತರ ಒಂದು ಹೈಫೈ ಸ್ಕೂಲ್ ಅಲ್ಲಿ ಓದೋದಕ್ಕೆ, ಅವ್ನ್ ಚೆನ್ನಾಗಿರೋದಕ್ಕೆ ಅಂತ ಈ ತರ ಅವ್ನ್ ಬಾಯಿಂದಾನೆ ಕೇಳಿದ ತಕ್ಷಣ ಅವಳು ಕೋಪ ಪಟ್ಟು ಅಲ್ಲಿಂದ ಓಡೋಗೋದ್ಲು. ಇದನ್ನ ಸೆಕ್ಷನ್ ಈ ಹುಡುಗರೆಲ್ಲ ಕೂಡ ನೋಡಿದ್ರು. ನಮ್ ಕೈಫರ್ಗಂತೂ ಏನ್ ವಿಷಯ ಅಂತಾನೆ ಗೊತ್ತಿಲ್ಲ, ಎಲ್ಲರೂ ಓಡೋಗ್ತಾ ಇದಾರೆ ಅಂತ ಅವನು ಜೊತೆಗೆ ಓಡೋದ. ಆತರ ಸ್ಟ್ರೈಟ್ ಆಗಿ ಓಡೋದವಳು ಈಗ ಒಂದು ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಅಲ್ಲಿಂದ ಜಿಗಕ್ಕೆ ರೆಡಿ ಆಗ್ಬಿಟ್ಲು. ಇದನ್ನ ನೋಡಿ ಎಲ್ಲರಿಗೂ ಭಯ ಆಗೋಯ್ತು. ಬೇಡ ಇಳಿದ್ಬಿಡು ಅಂತ ಹೇಳ್ತಿದ್ರೆ ಕೂಡ ಅವಳು ಕೇಳ್ತಾ ಇಲ್ಲ. ಇಲ್ಲಿ ನೋಡಿ, ಯಾರಾದ್ರೂ ನನ್ನ ಹತ್ರ ಬಂದ್ರೆ ನಾನ್ ಜಿಗದ್ ಬಿಡ್ತೀನಿ, ಎಲ್ಲರೂ ದೂರನೇ ಇರಿ ಅಂತ ಹೇಳಿ ಅವಳೊಂದ್ ಕಡೆ ಕೂಗಾಡ್ತಾ ಇರ್ತಾಳೆ. ಆದ್ರೆ ಜೇನು, ಡೆನ್ಸಲ್ ಎಲ್ಲರೂ ಕೇಳ್ಕೊಂತಾ ಇರ್ತಾರೆ. ಜೇ ಹೇಳ್ತಾಳೆ, ಇಲ್ಲಿ ನೋಡು ಗ್ರೇಸ್, ಇದೊಂದೇ ದಾರಿ ಅಲ್ಲ, ನಿನ್ಗೆ ಹೆಲ್ಪ್ ಮಾಡೋದಕ್ಕೆ ನಾವೆಲ್ಲ ಇದೀವಿ, ಯಾವ್ದೋ ಒಂದು ದಾರಿ ಸಿಗುತ್ತೆ. ದುಡುಕಿ ಈ ತರ ಒಂದು ನಿರ್ಧಾರನ ತಗೊಂಡ್ಬೇಡ. ಇವತ್ತೇನಾಗ್ಬೇಕು ಅನ್ನೋದನ್ನ ಯೋಚನೆ ಮಾಡು, ನಾಳೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡು, ಈ ತರ ಡಿಸಿಷನ್ ಎಲ್ಲ ತಗೊಂಡ್ಬೇಡ ಅಂತ ಹೇಳಿ ಅವಳಿಗೆ ಎಷ್ಟೋ ಸಮಾಧಾನ ಮಾಡ್ತಾ ಇದ್ರೆ ಅವಳು ಕೇಳ್ತಾ ಇಲ್ಲ ನನ್ಗೆ ಇದಕ್ ಮೇಲೆ ಬದುಕೋ ಆಸೆ ಇಲ್ಲ, ಅವ್ನು ನನ್ನನ್ನ ಚೀಟ್ ಮಾಡ್ಬಿಟ್ಟ, ನಾನ್ ಸತ್ತೋಗ್ತೀನಿ ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದಾಳೆ. ಅವಳು ಸಮಾಧಾನ ಆಗೋ ತರ ಇಲ್ಲ. ಇದನ್ನೆಲ್ಲ ನೋಡ್ತಾ ಇರೋ ಇವರೆಲ್ಲ ಹತ್ರ ಕೇಳ್ಕೊಂತಾ ಇದ್ರು, ಅವಳ ಹತ್ರ ಓವರ್ ಆಗಿ ಮಾತಾಡ್ತಾ ಇರೋದ್ರ ನೋಡಿ ಕೇಫರ್ಗೆ ಟೆನ್ಷನ್ ಆಗೋಯ್ತು. ಸರಿ ಬಿದ್ದು ಸಾಯಿ ಬೇಗ, ಏನ್ ಇನ್ನೊಂಗೆ ನಿಂತ್ಕೊಂಡು ಸುಮ್ನೆ ಮಾತುಕತೆ ನಡೆಸ್ತಾ ಇದೀಯಾ, ನೀನೆಲ್ಲ ಇರೋದೇ ವೇಸ್ಟ್, ನೀನ್ ಸತ್ರೆ ಅಟ್ಲೀಸ್ಟ್ ಭೂಮಿಗೆ ಸ್ವಲ್ಪ ಭಾರ ಕಡಿಮೆ ಆಗುತ್ತೆ, ಏನ್ ಮುಖ ನೋಡ್ತಾ ಇದೀಯಾ, ಬೇಗ ಜಿಗಿ, ನೀನ್ ಸಾಯೋದನ್ನ ನೋಡ್ಬಿಟ್ಟು ನಾವು ಮನೆಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರೆ ಅಲ್ಲಿರೋರೆಲ್ಲ ಕೇಫರ್ ಮೇಲೆ ಕೂಗಾಡ್ತಾರೆ. ಅವಳು ಬಿದ್ಗಿದ್ದು ಹೋಗ್ಬಿಟ್ಟವಳು, ಸುಮ್ನೆ ಇರು ಅಂತ. ಆದ್ರೆ ಅವ್ನು ಕೇಳ್ತಾ ಇಲ್ಲ. ಅಯ್ಯೋ, ಅವಳು ಬದುಕಿದ್ರೆ ಎಷ್ಟು, ಸತ್ರೆ ಎಷ್ಟು, ಬದುಕ ಧೈರ್ಯ ಇಲ್ದೇ ಇರೋರು ಏನಕ್ ಬದುಕ್ಬೇಕು, ನನಗ್ ಗೊತ್ತು. ಇಷ್ಟು ದಿನ ಆ ಫ್ರಯಾ ಮತ್ತೆ ಅವ್ರ ಜೊತೆ ಎಲ್ಲ ಸೇರ್ಕೊಂಡು ಎಷ್ಟು ಜನ ಅಳಿಸಿರ್ತಾರೆ, ಒಂದಲ್ಲ ಒಂದಿನ ಅವಳಿಗೆ ಪರಿಸ್ಥಿತಿ ಬರುತ್ತೆ ಅಂತ ಗೊತ್ತು. ಮಾಡಿರೋ ಕರ್ಮ ಇನ್ ಸುಮ್ನೆ ಬಿಡುತ್ತಾ? ಇದನ್ನೆಲ್ಲ ಫೇಸ್ ಮಾಡೋ ಶಕ್ತಿ ಇಲ್ಲ ಅಂದಾಗ ಬದುಕಿ ಏನ್ ಪ್ರಯೋಜನ? ಏನೇ ಪ್ರಾಬ್ಲಮ್ ಬಂದ್ರು ಮ್ಯಾನೇಜ್ ಮಾಡೋದನ್ನ ಕಲಿಬೇಕು. ಅದನ್ನ ಬಿಟ್ಬಿಟ್ಟು ಸಾಯ್ತೀನಿ ಅಂತ ಇದ್ರೆ ಸತ್ತೋಗೋ, ಯಾರ್ ಬೇಡ ಅಂತಂದ್ರು, ಬೇಗ ಬಿದ್ದೋಗು, ನಾವು ನೋಡ್ಬಿಟ್ಟು ಹೋಗ್ತೀವಿ ಅಂತ ಇರ್ತಾನ. ಇವನ್ ಮಾತಾಡಿದ್ರಲ್ಲಿ ಇವಳಿಗೆ ಏನ್ ಅರ್ಥ ಆಯ್ತು, ಎಕ್ಸಲೆಂಟ್ ಆಗಿ ಇಳಿದ್ ಬಂದ್ಬಿಟ್ಲು. ಅಂದ್ರೆ ಇನ್ ಕೈಫರ್ ಅವ್ರಿಗೆಲ್ಲ ಸಮಾಧಾನ ಮಾಡ್ಬಿಟ್ಟಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಆಮೇಲೆ ನಾನ್ ಬಿದ್ರೇನು ಯಾರು ನೋಡೋರಿಲ್ಲ ಅಂತ ಹೇಳಿ ಅವಳೆ ಇಳಿದ್ ಬಂದ್ಬಿಟ್ಲು. ಇವಾಗ ಸ್ವಲ್ಪ ಸಮಾಧಾನ ಆಗಿದ್ದಾಳೆ ಅಂತ ಕಾಣಿಸುತ್ತೆ. ಡೆನ್ಸಲ್ ಹತ್ರ ಮಾತಾಡ್ತಾಳೆ. ಹಂಗೆ ಇವತ್ತು ನೆಕ್ಸ್ಟ್ ಡೇ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಅವಳು ತುಂಬಾ ಖುಷಿಯಾಗಿ ಎಲ್ಲರಿಗೂ ಚಾಕ್ಲೇಟ್ಸ್ ಎಲ್ಲ ತಗೊಂಡ್ ಬಂದಿ ಕೊಟ್ಟಾಗ ಫ್ಲೆಕ್ಸ್ ಗೆ ಕೂಡ ಕೊಡ್ತಾಳೆ ತಗೊಳ್ಳೋ ಚಾಕ್ಲೇಟ್ ಅಂತ. ಬಟ್ ಅವ್ನ್ ತಗೊಳ್ತಾ ಇಲ್ಲ. ಅಂದ್ರೆ ಆಲ್ಮೋಸ್ಟ್ ಅಳ್ಳೋ ತರ ಆಗ್ಬಿಟ್ಟಿರುತ್ತೆ, ಕಣ್ಣೆಲ್ಲ ಫುಲ್ ನೀರ್ ಇರುತ್ತೆ. ಯಾಕೆ ಜೈ, ಯಾವಾಗೂ ಯಾಕೆ ಈ ತರ ಆಗುತ್ತೆ? ಒಬ್ಬರನ್ನ ಕಾಪಾಡೋ ಈ ಪ್ರಪಂಚ ಇನ್ನೊಬ್ಬರನ್ನ ಕಾಪಾಡಲ್ವಲ್ಲ ಅಂತ ತುಂಬಾ ಫೀಲ್ ಮಾಡ್ಕೊಂಡು ಕಣ್ಣಲ್ಲಿ ನೀರ್ ಹಾಕೊಂಡ್ ಕೇಳಿದಾಗ ಇವಳಿಗೇನ್ ಅರ್ಥ ಆಗ್ತಾ ಇಲ್ಲ. ಏನ್ ಫ್ಲೆಕ್ಸ್, ಯಾರ್ ಬಗ್ಗೆ ಹೇಳ್ತಾ ಇದೀಯಾ? ಈಗ ಗ್ರೇಸ್ ಬಗ್ಗೆ ನಾ ಮಾತಾಡ್ತಾ ಇದ್ದೆ ಅಂದಾಗ ಹೌದು ಗ್ರೇಸ್ ಬಗ್ಗೆನೆ. ಅವಳಿಗೊಂದು ಪ್ರಾಬ್ಲಮ್ ಬಂದಿದ ತಕ್ಷಣ ಎಲ್ಲರೂ ಒಟ್ಟಿಗೋಗಿ ಅವಳನ್ನ ಕಾಪಾಡಿದ್ರು. ಆದ್ರೆ ಅವತ್ ಯಾಕೆ ನಮ್ಮ ಅಣ್ಣನ ಯಾರು ಕಾಪಾಡಿಲ್ಲ? ನಮ್ಮ ಅಣ್ಣನ ಕಾಪಾಡೋಷ್ಟು ಧೈರ್ಯ ಯಾರಿಗೂ ಬಂದಿಲ್ವಾ? ಎಲ್ಲರೂ ನಿಂತ್ಕೊಂಡು ಏನಾಗ್ತಿದೆ ಅಂತ ನೋಡ್ತಾ ಇದ್ರು ತಾನೆ, ಯಾಕೆ ಈ ತರ ಮಾಡ್ತಾರೆ ಅಂತ ಹೇಳಿ ಜೋರಾಗಿ ಕೂಗಾಡ್ತಾಳೆ. ಇವನ್ ಇತ್ರ ಮಾತಾಡಿದ ತಕ್ಷಣ ಎಲ್ಲರೂ ಒಂಥರ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾರೆ. ಮುಖ್ಯವಾಗಿ ಕೇಫರು ಮತ್ತೆ ಯೂರಿ ಕೂಡ. ಅವ್ರಿಗೂ ಏನ್ ಹೇಳೋದು ಅಂತ ಗೊತ್ತಾಗ್ತಲ್ಲ. ಮೀನ್ಸ್ ಎಲ್ಲರಲ್ಲೂ ಒಂದು ಈ ಪಶ್ಚಾತ್ತಾಪ ಅನ್ನೋದು ಕಾಣಿಸ್ತಾ ಇರುತ್ತೆ. ಏನಕ್ಕೋ ಫೀಲ್ ಮಾಡ್ತಿದ್ದಾರೆ, ಬಟ್ ಏನ್ ಕ್ಲಿಯರ್ ಆದ ವಿಷಯ ಅಂತ ಗೊತ್ತಿಲ್ಲ. ಇವಳಿಗೆ ಏನಂತ ಗೊತ್ತೇ ಇಲ್ವಲ್ಲ. ಏನೋ ಯಾರ ಬಗ್ಗೆನೋ ಮಾತಾಡ್ತಾ ಇದೆಯಾ, ಏನ್ ವಿಷಯ ಅಂತ ನನ್ಗೆ ಅರ್ಥ ಆಗೋತರ ಹೇಳು ಅಂದಾಗ ಬೇರೆ ಯಾರ ಬಗ್ಗೆ, ನಮ್ಮ ಅಣ್ಣ ಪರ್ಸಿ ಬಗ್ಗೆ. ಜೆ ನಮ್ಮ ಅಣ್ಣ ಸತ್ತೋದ, ನಮ್ಮ ಅಣ್ಣ ಸತ್ತಾಗ ಯಾರು ಅವನ್ಗೆ ಹೆಲ್ಪ್ ಮಾಡಿಲ್ಲ, ಎಲ್ಲರೂ ಸೈಲೆಂಟ್ ಆಗಿ ಇದ್ರು ಅಂತ ಇವನ್ ಜೋರಾಗಿ ಹೇಳಿದಾಗ ಫಸ್ಟ್ ಏನಾಯ್ತು ಅಂತ ಹೇಳಿ, ಯಾರ್ ಸಾಯಿಸಿದ್ದು, ಏನ್ ನಡೀತಾ ಇದೆ ಅಂತ ಕೇಳಿದಾಗ ಏನು ಯಾರ್ ಸಾಯಿಸಿದ್ದ? ಬೇರೆ ಯಾರು, ನಿನ್ ಕಸಿನ್, ನಿಮ್ಮ ಅಣ್ಣ ಹ್ಯಾರಿಸೇ ಸಾಯಿಸಿದ್ದು ಅಂತ ಜೋರಾಗಿ ಕೂಗಾಡ್ಬಿಟ್ಟು ಹೊಟ್ಟೋದ. ಇವಳಿಗೆ ಸಖತ್ ಶಾಕ್ ಆಗೋಯ್ತು, ಏನು ಹ್ಯಾರಿಸ್ ಸಾಯಿಸ್ಬಿಟ್ನಾ ಅಂತ. ಆಗ ಸಿಯಾನ್ ಹೇಳ್ತಾನೆ, ಜೆ ನೀನ್ ಇದ್ರ ಬಗ್ಗೆ ಎಲ್ಲ ಫೀಲ್ ಮಾಡ್ಕೊಂಡ್ಬಿಡ, ಸ್ವಲ್ಪ ಹೊತ್ತಲ್ಲ ಅವನೇ ಸರಿ ಆಗ್ಬಿಡ್ತಾನೆ, ಏನೋ ಫೀಲಿಂಗ್ ಅಲ್ಲಿ ಇದಾನೆ ಬಿಡು ಅಂತ ಹೇಳಿದಾಗ ಇವಳಿಗೊಂದು ಪ್ರಾಬ್ಲಮ್ ಅಂತ ಬಂದ್ರೆ ಸಾಲ್ವ್ ಮಾಡೋವರೆಗೂ ನಿದ್ದೆ ಬರೋದಿಲ್ವಲ್ಲ. ಆಗ ಅವಳೆ ಕೇಳ್ತಾಳೆ, ಸರಿ ಇವನು ಸಪರೇಟ್ ಆಗಿ ಎಲ್ಲಿ ಸಿಗ್ತಾನೆ, ಎಲ್ಲ ಅವನ್ನ ನೋಡ್ಬೋದು ಅಂದಾಗ ಸಿಯಾನ್ ಇಲ್ಲ ನಾನ್ ಹೇಳೋದಿಲ್ಲ ಅಂತಾನೆ. ಅದ್ರೊಂದು ಚಾಕ್ಲೇಟ್ ಕೊಟ್ಟಿದ ತಕ್ಷಣ ಅವನೇ ಮಾರ್ಕೊಂಡ್ಬಿಟ್ಟ, ಎಲ್ಲಿರ್ತಾನೆ ಅಂತ ಹೇಳ್ಬಿಟ್ಟ. ಹಂಗೆ ಇವತ್ತು ನೈಟ್ ತೋರಿಸ್ತಾರೆ. ಇವರಿಬ್ರೆ ತಾನೆ ಈಗ ಸದ್ಯಕ್ಕೆ ಮನೇಲಿರೋದು. ಅವಳೆ ಹೋಗಿ ಹ್ಯಾರಿಸ್ ಹತ್ರ ಮಾತಾಡಿದಾಗ ಅವನು ಏನಿವಾಗ ಏನಕ್ ಮಾತಾಡ್ತೀಯ ಅಂತ ಹಂಗೆ ಗದ್ರಿ ಮಾತಾಡ್ತಾನೆ. ಇವಳು ಹೇಳ್ತಾಳೆ, ಇಲ್ಲಿ ನೋಡು, ನಾನು ವಿಷಯನ ಎಳ್ದಾಡಕ್ಕೆ ಇಷ್ಟಪಡೋದಿಲ್ಲ, ಏನಿದ್ರು ಡೈರೆಕ್ಟ್ ಆಗಿ ಕೇಳ್ತಾ ಇದೀನಿ. ಫೆಲಿಕ್ಸ್ ಅವ್ರ ಅಣ್ಣಗೂ ನಿನ್ಗೂ ಏನ್ ಸಂಬಂಧ, ಅವ್ನ್ ಸಾವ್ಗೆ ಯಾರ್ ಕಾರಣ ಅನ್ನೋ ತರ ಕೇಳಿದಾಗ ಹ್ಯಾರಿಸ್ಗೆ ಟೆನ್ಷನ್ ಆಗೋಯ್ತು. ಇದ್ರ ಬಗ್ಗೆ ಏನಕ್ಕೆ ಇವಾಗ ನನ್ನ ಹತ್ರ ಕೇಳ್ತಾ ಇದೀಯ, ಹಂಗಾದ್ರೆ ಏನು ಅದನ್ನ ನಾನ್ ಮಾಡಿದ್ದು ಅಂತ ಹೇಳಿ ನೀನ್ ಕೂಡ ನನ್ ಮೇಲೆ ಡೌಟ್ ಪಡ್ತಾ ಇದೀಯ ಅಂದಾಗ ಇವಳು ಇಲ್ಲ ಏನ್ ವಿಷಯ ಅಂತ ಹೇಳಿದ್ರೆ ತಾನೆ ನನ್ಗೆ ಗೊತ್ತಾಗೋದು. ಸೆಕ್ಷನ್ ಇ ಅವ್ರಿಗೆ ನಿನ್ಗೂ ಯಾಕಾಗಲ್ಲ, ಅವ್ರು ಯಾಕೆ ನಿನ್ನ ನೋಡಿದ್ರೆ ಅಷ್ಟೊಂದು ಕೋಪ ಪಡ್ತಾರೆ ಅಂದ್ರೆ ಅದನ್ನ ಅವ್ರ ಹತ್ರನೇ ಹೋಗಿ ಕೇಳು. ಬಟ್ ಒಂದು ವಿಷಯ ಮಾತ್ರ ಹೇಳ್ತೀನಿ, ಫ್ಲೆಕ್ಸ್ ಅವ್ರ ಅಣ್ಣ ಪರ್ಸಿ ಸಾಯೋದಕ್ಕೆ ನಾನ್ ಮಾತ್ರ ಕಾರಣ ಅಲ್ಲ ಅಂತ ಅಂತ ಹತ್ಕೊಂಡ್ ಅಲ್ಲಿಂದ ಹೊರಟೋದ. ಇವಳ್ಗೊಂಥರ ಶಾಕ್ ಆಗೋಯ್ತು, ಏನು ಹ್ಯಾರಿಸ್ ಅಳ್ತಾ ಇದ್ದಾನ, ಈ ತರ ಕೂಡ ಒಂದು ನಡೆಯತ್ತಾ ಅಂತ ಹೇಳಿ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ಲು. ಇದ್ರೂನು ಈ ತರ ಒಂದು ಪ್ರಾಬ್ಲಮ್ ಇದೆ ಅಂತ ಗೊತ್ತಾದ್ಮೇಲೆ ಇವಳು ಸುಮ್ನೆ ಇರೋದಿಲ್ವಲ್ಲ. ಸೊ ಅವನೊಂದು ಬಾಸ್ಕೆಟ್ ಬಾಲ್ ಕೋರ್ಟ್ ಅಲ್ಲಿ ಇದ್ದಾನೆ ಅಂತ ಗೊತ್ತಾಗಿ ಇವಳು ಸ್ಟ್ರೇಟ್ ಆಗಿ ಅಲ್ಲಿಗೆ ಹೋಗ್ತಾಳೆ. ಅವನ ಹತ್ರ ಬಾಸ್ಕೆಟ್ ಅಲ್ಲಿ ಬಾಲ್ ನ ಹಾಕಿದ ತಕ್ಷಣ ಅವಳಿಗೆ ಫುಲ್ ಖುಷಿ ಆಗೋಯ್ತು. ಎಂಕರೇಜ್ ಮಾಡೋ ರೀತಿ ಕ್ಲಾಪ್ ಮಾಡ್ತಾ ಇರ್ತಾಳ. ಅವನು ನೋಡ್ಬಿಟ್ಟ, ನಿನ್ ಯಾರು ಇಲ್ಲಿ ಬರಕ್ ಹೇಳಿದ್ದು, ನಾನು ಇಲ್ಲಿರ್ತೀನಿ ಅಂತ ನಿನ್ ಯಾರು ಹೇಳಿದ್ದು ಅಂತ ಬೈಕೊಂಡ್ ಬಂದವನು. ಸರಿ ಇವಾಗ ಏನಕ್ಕೆ ಕೋಪ ಮಾಡ್ಕೊಂತಿ ಅಂತ ಕೇಳಿದ್ರೆ
ನನ್ ಗೊತ್ತು ಸಿಯಾನೇ ಹೇಳಿರ್ತಾನೆ ಅಂದಾಗ, ಹೌದು ಸಿಯಾನೇ ಹೇಳಿದ್ದು, ಏನ್ ಇವಾಗ ಇದ್ರೂನು ನೆನ್ನೆ ನಡೆದಿದ್ದ ವಿಷಯದ ಬಗ್ಗೆ ಮಾತಾಡಕತ್ತಾನೆ ಬಂದೆ. ನಾನು ಆ ವಿಷಯದ ಬಗ್ಗೆ ಹ್ಯಾರಿಸ್ ಹತ್ರ ಕೇಳಿದಾಗ ಹ್ಯಾರಿಸ್ ಗೊತ್ತಾ ಅವ್ನ್ ಅಳ್ಳೋದನ್ನ ನೋಡಿ ನನ್ಗೆ ಬೇಜಾರಾಗೋಯ್ತು. ನನಗ್ ಗೊತ್ತಿರೋಂಗೆ ನೀವೆಲ್ಲ ಹ್ಯಾರಿಸ್ ನ ತಪ್ಪಾಗಿ ತಿಳ್ಕೊಂಡಿದೀರಾ ಅನ್ಕೊಂಡಿದೀನಿ ಅಂದಾಗ ಇವ್ನ್ಗೆ ಸಖತ್ ಕೋಪ ಬರುತ್ತೆ. ಇನ್ನೂ ತಪ್ಪಾಗಿ ತಿಳ್ಕೊಂಡಿದೀವ, ನಮ್ ಫ್ಯಾಮಿಲಿ ಇವಾಗ ಈ ತರ ಚೆಲ್ಲಾಬಿಲಿ ಆಗಿರೋದಕ್ಕೆ ಅವನೇ ಕಾರಣ. ನಮ್ಮ ಅಪ್ಪ ಅಮ್ಮ ದೂರ ಆದ್ರು, ನನ್ ಸ್ಟೆಪ್ ಬ್ರದರ್ ಆಗಿರೋ ಪರ್ಸಿ ಸತ್ತೋದ, ಇದಕ್ಕೆಲ್ಲ ಹ್ಯಾರಿಸ್ ಕಾರಣ. ಇದಕ್ ಮೇಲೆ ನೀನೇನು ಅವನ್ಗೋಸ್ಕರ ಮಾತಾಡ್ಬೇಕಾಗಿಲ್ಲ ಅಂತ ಹೇಳಿ ಸ್ವಲ್ಪ ಜೋರಾಗೆ ಮಾತಾಡ್ಬಿಟ್ನ. ಇವಳಿಗೇನು ಅರ್ಥ ಆಗ್ತಾ ಇಲ್ಲ. ಇನ್ನು ಯಾಕೆ ಹ್ಯಾರಿಸ್ ಇಂದ ಇವಾಗ ನಾನು ಬಾಸ್ಕೆಟ್ ಬಾಲ್ ಟೀಮ್ ಅಲ್ಲಿ ಕೂಡ ಇಲ್ಲ. ನಾನು ಇಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದೆ ಗೊತ್ತಾ, ನನ್ ಜೀವನನೇ ಇದು ಅಂತ ಅನ್ಕೊಂಡಿದ್ದೆ, ಬಟ್ ಅದನ್ನ ಕೂಡ ನನ್ನಿಂದ ದೂರ ಮಾಡ್ಬಿಟ್ಟ, ಎಲ್ಲ ಹ್ಯಾರಿಸ್ ಮಾಡಿದ್ದು ಅಂತ ತುಂಬಾನೇ ಬೈದಾಗ ಇವಳಿಗೇನ್ ಅರ್ಥ ಆಗದೆ ಕೇಳ್ತಾ ಇರ್ತಾಳೆ. ಆಗ ಇವ್ನು ಹೇಳ್ತಾನೆ, ಗ್ರೇಸ್ ನ ಕಾಪಾಡೋದಕ್ಕೋಸ್ಕರ ಬ್ರಿಡ್ಜ್ ಹತ್ರ ನೀನ್ ಮಾತಾಡ್ತಾ ಇದ್ದೆ ಅಲ್ವಾ, ಅವಾಗ ನನ್ಗೆ ಅನ್ನಿಸ್ತಾ ಇತ್ತು ನಮ್ಮ ಅಣ್ಣನ ಕಾಪಾಡೋದು ಕೂಡ ಯಾರಾದ್ರೂ ಈ ತರ ಮಾತಾಡಲ್ವಾ ಅಂತ. ಅಷ್ಟೇ ಅಲ್ಲ, ನೀನ್ ಸ್ಟಾರ್ಟಿಂಗ್ ಇಂದ ಗಮನಿಸಿರ್ಬೋದು, ನೀನ್ ಹ್ಯಾರಿಸ್ ಅವರ ಕಸಿನ್ ಅಂತ ಗೊತ್ತಾದಾಗಿಂದ ನಾನು ನಿನ್ನ ಅಷ್ಟಾಗಿ ಮಾತಾಡ್ತಾ ಇರ್ಲಿಲ್ಲ, ನಿನ್ನ ತುಂಬಾನೇ ಅವಾಯ್ಡ್ ಮಾಡ್ತಿದ್ದೆ. ನನ್ಗೆ ನಿನ್ನ ನೋಡಿದಾಗಲ್ಲ ಹ್ಯಾರಿಸ್ ನೆನಪು ಬರ್ತಾ ಇದ್ದೆ, ನನ್ಗೆ ಅಷ್ಟು ಕೋಪ ಬರ್ತಾ ಇತ್ತು ಅಂದಾಗ ಇವಳಿಗೇನ್ ಅರ್ಥ ಆಗ್ತಾ ಇಲ್ಲ. ಏಯ್ ನಾನೇನ್ ಮಾಡ್ದೆ ಅಂತ ಇವಾಗ ನನ್ ಮೇಲೆ ನೀನ್ ಕೋಪ ಮಾಡ್ಕೊಂಡಿದ್ಯಾ? ಇನ್ ಕೇಸ್ ಹ್ಯಾರಿಸ್ ತಪ್ಪೇ ಮಾಡಿದ್ರೆ ಕೂಡ ನನ್ಗೋದಕ್ಕೂ ಏನ್ ಸಂಬಂಧ, ನನ್ ಮೇಲೆ ಯಾಕೆ ಕೋಪ ಮಾಡ್ಕೊಂತಿ ಅಂದಾಗ ಇವ್ನ ಅಂತಾನೆ, ಅದೇನೋ ಅವ್ನ್ ಕಸಿನ್ ಅಂತ ಗೊತ್ತಾದಾಗ ನಿನ್ ಮೇಲೆ ತುಂಬಾನೇ ಕೋಪ ಬಂತು, ಆದ್ರೆ ಹೋಗ್ತಾ ಹೋಗ್ತಾ ನಿನ್ ಗುಣ ನೋಡಿ ನನಗೆ ನೀನ್ ಸ್ವಲ್ಪ ಇಷ್ಟ ಆಗ್ಬಿಟ್ಟೆ ಅಂತ ಹೇಳಿದಾಗ ಅವಳು ಕೂಡ ಹೋಗ್ಲಿ ಬಿಡು ಅಂತ ಹೇಳ್ತಾಳೆ. ಇವಾಗ ಹಂಗೆ ಇಬ್ರು ಕ್ಯಾಶುವಲ್ ಆಗಿ ಸ್ವಲ್ಪ ಸಂತೋಷವಾಗಿ ಮಾತಾಡ್ಕೊಳ್ತಾರೆ ಅಂತಾನೆ ಹೇಳ್ಬೇಕು, ಫ್ರೆಂಡ್ ಕೂಡ ಆಗ್ಬಿಟ್ರು. ಹಂಗೆ ಅವತ್ತು ನೆಕ್ಸ್ಟ್ ಸ್ಕೂಲ್ ಕೂಡ ಬಂದಿರ್ತಾಳೆ. ಎಲ್ಲರೂ ಬಾಯ್ಸ್ ಎಲ್ಲ ಒಂದ್ ಜಾಗದಲ್ಲಿ ಸೇರ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಏನೋ ಗೇಮ್ ತರ ಆಟ ಆಡ್ತಾ ಇರ್ತಾರೆ. ಬಟ್ ಇವಳು ಮಾತ್ರ ಕೂತ್ಕೊಂಡು ಆ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾಳ. ಇವ್ರಿಗೆ ಗಮನಿಸ್ಬಿಟ್ಟು ಇವ್ರಿಗೆ ಕೇಳ್ತಾನೆ, ಏನಾಯ್ತು, ಏನ್ರ ಬಗ್ಗೆ ಅಷ್ಟು ಡೀಪ್ ಆಗಿ ಯೋಚನೆ ಮಾಡ್ತಾ ಇದೀಯಾ, ಯೂಶುವಲ್ ಆಗಿ ಇರೋ ತರ ಇಲ್ವಲ್ಲ ಅಂತ ಕೇಳಿದಾಗ ಇವಳು ಹೇಳ್ತಾಳೆ, ಹೌದು ನಾನು ಆಕ್ಚುಲಿ ಫ್ಲೆಕ್ಸ್ ಅವ್ರ ಅಣ್ಣ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ನಿನ್ನೆ ಫ್ಲೆಕ್ಸ್ ನನ್ನ ಹತ್ರ ವಿಷಯ ಹೇಳಿದಾಗ ನಾನು ಹೋಗಿ ಹ್ಯಾರಿಸ್ ನ ಕೇಳಿದೆ ಗೊತ್ತಾ, ಹ್ಯಾರಿಸ್ ಸಖತ್ ಕೋಪ ಪಟ್ಟ, ಒಡೆಯ ಕುಡಿಯಕ್ಕೆ ಬರ್ತಾನೆ. ಅಷ್ಟೇ ಅಲ್ಲ, ಅವ್ನ್ ನಿನ್ನೆ ಈ ವಿಷಯದ ಬಗ್ಗೆ ಹೇಳ್ಕೊಂಡಾಗ ಅತ್ತೆ ಬಿಟ್ಟ ಗೊತ್ತಾ, ನನಗೆ ಒಂಥರ ಶಾಕ್ ಆಗೋಯ್ತು ಅಂತ ಇವಳು ಹೇಳುವಾಗ ಈ ವಿಷಯ ಇವರಿಗೂ ಶಾಕ್ ಆಗಿದೆ. ಏನು ಹ್ಯಾರಿಸ್ ಹತ್ನ, ನಿಜವಾಗ್ಲೂ ಹ್ಯಾರಿಸ್ ಹತ್ನ ಅಂದಾಗ ನನಗಂತೂ ಸಖತ್ ಬೇಜಾರಾಗೋಯ್ತು ಅಂತ ಇವಳು ಹೇಳ್ತಾಳೆ. ಇದ್ರೂನು ನನಗೆ ಆ ಪರ್ಸಿಗೆ ಏನಾಯ್ತು ಅಂತ ತಿಳ್ಕೊಬೇಕು ಅಂತ ಇವಳು ಹೇಳ್ತಾ ಇರ್ಬೇಕಾದ್ರೆ ಇವ್ರಿಗೆ ಒಂಥರ ಮುಖಾನೇ ಚೇಂಜ್ ಆಗೋಯ್ತು ಹೆಸರನ್ನ ಕೇಳಿದ ತಕ್ಷಣ. ಬೇಡ ನೀನ್ ಯಾಕೆ ಸುಮ್ನೆ ಈ ತರ ವಿಷಯಕ್ಕೆಲ್ಲ ನೀನ್ ತಲೆ ಹಾಕ್ತಾ ಇದೀಯಾ, ಸುಮ್ನೆ ನೀನೇ ಪ್ರಾಬ್ಲಮ್ ಎಳ್ದು ತಲೆ ಮೇಲೆ ಹಾಕೋಬೇಡ, ಇದನ್ನ ಇಲ್ಲಿಗೆ ಬಿಟ್ಟು ಬಿಡು, ಆಗೋ ಕೆಲಸ ನೋಡೋಗು ಅಂತ ಅವಳಿಗೆ ಸಮಾಧಾನ ಮಾಡ್ಬಿಟ್ಟು ಅವನಲ್ಲಿಂದ ಎದ್ದೋಗ್ತಾನೆ. ಎದ್ದೋದವನು ಸ್ಟ್ರೀಟ್ ಆಗಿ ಕೈಫರ್ ಹತ್ರ ಈ ವಿಷಯದ ಬಗ್ಗೆನೆ ಹೇಳ್ತಾನೆ, ಈ ತರ ಪರ್ಸಿ ಬಗ್ಗೆ ಜೆ ಹ್ಯಾರಿಸ್ ಹತ್ರ ಮಾತಾಡದ್ಲಂತೆ ಅಂತ. ಈ ಹೆಸರನ್ನ ಕೇಳದ್ಮೇಲೆ ಕೈಫರ್ ಕೂಡ ಸ್ವಲ್ಪ ಶಾಕ್ ಆಗ್ತಾನೆ, ಒಂಥರ ಅವ್ನ ಮುಖಾನೇ ಚೇಂಜ್ ಆಗೋಯ್ತು. ಬಟ್ ಏನ್ ವಿಷಯ ಅಂತ ಇನ್ನೂ ಕ್ಲಿಯರ್ ಆಗಿ ಗೊತ್ತಿಲ್ಲ. ಬರೀ ಬಾಯ್ಸ್ ಸೇರ್ಕೊಂಡು ಆಡ್ತಾ ಇದ್ರೆ ಇವಳು ಮಾತ್ರ ಕುತ್ಕೊಂಡಿದ್ರೆ ಚೆನ್ನಾಗಿರತ್ತಾ, ಬಾಬಾ ನೀನು ನಮ್ ಜೊತೆ ಜಾಯ್ನ್ ಆಗು ಬಾ, ನೀನು ಆಟ ಆಡು ಬಾ ಅಂತ ಹೇಳಿ ಫೋರ್ಸ್ಫುಲ್ ಆಗಿ ಅವಳನ್ನ ಕರ್ಕೊಂಡೋಗಿ ಆಟ ಆಡ್ತಾ ಇರ್ತಾರೆ. ಒಂದ್ ಕಡೆ ಬೇಜಾರಾಗಿ, ಇನ್ನೊಂದ್ ಕಡೆ ಸ್ವಲ್ಪ ಪಂಚಾಯಿತಿಯಾಗಿ, ಇನ್ನೊಂದ್ ಕಡೆ ಜಾಲಿಯಾಗಿ ಅಂತ ಇವ್ರ ಸ್ಕೂಲ್ ಲೈಫ್ ಹೋಗ್ತಾ ಇರುತ್ತೆ. ಆತರ ಒಂದಿನ ಅವಳು ಯಾವ್ದೋ ಒಂದು ಶಾಪ್ ಅಲ್ಲಿ ಏನೋ ಇಸ್ಕೊಂಡ್ ತಿನ್ಬಿಟ್ಟು ಸೈಕಲ್ ತಗೊಳ್ಳೋಣ ಅಂತ ಹೊರಗಡೆ ಬರ್ತಾಳೆ. ಅಷ್ಟ್ರಲ್ಲಿ ಹೊರಗಡೆನೆ ಸಿಯಾನು ಮತ್ತೆ ಇನ್ನೊಂದು ಹುಡುಗ ಯಾರೋ ಒಬ್ರು ಬಂದು ಆ ಕಾರ್ ಶೆಡ್ ಹತ್ರ ನಿಂತಿರ್ತಾರೆ. ಕಾರ್ ಏನೋ ರಿಪೇರಿ ಕೊಟ್ಟಿರ್ತಾರೇನೋ. ಇವಳು ಕೇಳ್ತಾಳೆ, ಸಿಯಾ ನೀನೇನೋ ಮಾಡ್ತಾ ಇದೀಯ ಅಂದಾಗ, ಏನಿಲ್ಲ ಕಾರ್ ರೆಡಿ ಮಾಡಕ್ ಕೊಟ್ಟಿದ್ದೆ, ನೀನ್ ಹೋಗು ನಾವು ಬರ್ತೀವಿ ಅಂತ ಹೇಳಿ ಅವರಲ್ಲಿ ಮಾತಾಡ್ತಾ ಇರ್ಬೇಕಾದ್ರೇನೆ ಅವಳು ಇನ್ನೇನ್ ಸೈಕಲ್ ಎತ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಒಂದ್ ಕಾರ್ ಬಂದು ನಿಂತು ಅದರಿಂದ ಒಂದ್ 2-3 ಜನ ಬಂದವರು ಅವಳು ನಂಗೆ ಬಾಚಿ ಕಾರಲ್ಲಿ ಹಾಕೊಂಡು ಹೊಟ್ಟೋಗೋದ. ಇದ್ರ ನೋಡಿ ಸಿಯಾನ್ಗೂ ಮತ್ತೆ ಅವ್ನಿಗೆ ಟೆನ್ಷನ್ ಆಗೋಯ್ತು. ಅವ್ರು ಹೋಗಿ ಕಾರ್ ಡೋರ್ ನ ತಡ್ತಾ ಇದಾರೆ, ಅವಳನ್ನ ಕಾಪಾಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾರೆ. ಬಟ್ ಆಗ್ತೆಲ್ಲ ಕಾರ್ ಅಲ್ಲಿಂದ ಹೊರಟೋಯ್ತು. ಇಲ್ಲಿ ನೋಡಿದ್ರೆ ಕ್ಲಾಸ್ ಅಲ್ಲಿ ಕೈಫರು ಅವರೆಲ್ಲ ಸೇರ್ಕೊಂಡು ಜಾಲಿಯಾಗಿ ಆಟ ಆಡ್ತಾ ಇರ್ತಾರೆ. ಇವ್ರು ಬಂದವರು ಕೇಫರ್ ಅಂತ ಕರಿತಾ ಇದ್ರೆ, ಏಯ್ ಏನಕ್ಕತ್ರ ಕಿರ್ಚ್ತಾ ಇದೀರಾ, ಏನ್ ವಿಷಯ ಹೇಳಿ ಅಂದಾಗ ಈ ತರ ರಾಮ್ ಕಡೆ ಅವ್ರು ಬಂದು ಜೇಜೆನ ಹಂಗೆ ಕಾರಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟೋದ್ರು, ಅವಳನ್ನ ಕಾಪಾಡ್ಬೇಕು, ಬೇಗ ಬನ್ನಿ, ನಮ್ ಕೈಲಿ ಆಗ್ಲಿಲ್ಲ ಅಂತ ಇವ್ನು ಹೇಳ್ತಾ ಇರ್ಬೇಕಾದ್ರೆ ಇವರಿಗೆ ಸಖತ್ ಕೋಪ ಬಂತು. ಅಲ್ಲಿಂದ ಹೋಗ್ಬೇಕಾದ್ರೆ ಕೈಫರ್ ಬಿಡ್ತಾ ಇಲ್ಲ, ಬೇಡ ಯಾರು ಹೋಗ್ಬಿಡಿ, ಇದು ನಮಗಾಗಿರೋ ಒಂದು ಟ್ರ್ಯಾಪ್, ನಮ್ಮನ್ನ ಹೆಂಗಾದ್ರೂ ಮಾಡಿ ಅವ್ರ ಜಾಗಕ್ಕೆ ಕರ್ಸ್ಕೋಬೇಕು ಅನ್ನೋದಕ್ಕೋಸ್ಕರನೇ ಅವ್ರ ಈ ತರ ಎಲ್ಲ ಮಾಡ್ತಾ ಇರೋದು, ಸ್ವಲ್ಪ ನಿಧಾನವಾಗಿರಿ ಅಂತ ಹೇಳ್ತಿದ್ರೆ ಇವರಿಗೆ ಸಖತ್ ಕೋಪ ಬರುತ್ತೆ. ಈ ಕೈಫರ್ ಏನೋ ಮಾತಾಡ್ತಾ ಇದೀಯಾ, ಅವ್ರು ಜೇಜೆನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾರೆ, ಅವಳು ನಂಗೆ ಬಿಡ ಕೇಳ್ತಿ ಅಂತ ಇವ್ನು ಕೂಗಾಡ್ತಾ ಇರ್ಬೇಕಾದ್ರೇನೆ ಕೈಫರ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಯಾರಪ್ಪ ಅಂತ ಅಟೆಂಡ್ ಮಾಡಿ ನೋಡಿದ್ರೆ ಅದು ಆ ರಾಮೇ ಮಾಡಿರೋದು, ವಿಡಿಯೋ ಕಾಲ್ ಮಾಡಿರ್ತಾನೆ. ಅದ್ರಲ್ಲಿ ನಮ್ ಜೇಜೆ ಬಂದು ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲಿ ಇರ್ತಾಳೆ. ಇವಳನ್ನ ನೋಡಿದ ತಕ್ಷಣ ಇವ್ರಿಗೆಲ್ಲ ಸಖತ್ ಟೆನ್ಷನ್ ಆಗುತ್ತೆ. ಜೇಜೆ ಅಂತ ಕೂಗ್ತಾ ಇರ್ಬೇಕಾದ್ರೆ ಅವ್ನು ಹೇಳ್ತಾನೆ, ಹೇ ನಿಲ್ಲಿಸ್ರಿ ಸಾಕು, ಏನ್ ಆತರ ಕಪ್ಪೆಗಳ ತರ ಬಡ್ಕೊಂತೀರಾ, ಒಂದ್ ಮಗು ಮಲ್ಕೊಂಡಿದೆ, ಸಮಾಧಾನವಾಗಿ ಇರ್ಬೇಕು ಅಂತ ಗೊತ್ತಿಲ್ಲ, ಬನ್ನಿ ನನ್ನ ನೋಡ್ಬೇಕು ಅಂತ ನೀವು ತುದಿಗಾಲಲ್ಲಿ ನಿಂತಿದ್ದೀರಲ್ವಾ, ನಾನು ನಿಮ್ಗೋಸ್ಕರನೇ ವೇಟ್ ಮಾಡ್ತಾ ಇದೀನಿ, ಬನ್ನಿ, ಆದ್ರೆ ಒಂದು ಕಂಡೀಷನ್, 4 ಜನ ಮಾತ್ರ ಬರ್ಬೇಕು, ಏನಿದ್ರು ಮಾತಾಡಿ ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ, ಸುಮ್ನೆ ಏನಕ್ಕೆ ಜಗಳಗಳು ಅಂತ ಕೇಳಿದಾಗ ಕೇಫರ್ಗೆ ಟೆನ್ಷನ್ ಆಗೋಯ್ತು. ಬರ್ತೀನಿರೋ, ನಿನ್ ಮಾಡ್ತೀನಿ, ಮೂತಿ ಮಕ್ಕಳ ಹೊಡೆದಾಕ್ಬಿಡ್ತೀನಿ ಇರೋ ಅಂತ ಹೇಳಿ ಬೈಕೊಂಡು ಇನ್ 4 ಜನ ಮಾತ್ರ ಹೋಗ್ಬೇಕಲ್ಲ, ಎಲ್ಲರಿಗೂ ಸಕ್ಕ ಟೆನ್ಷನ್ ಆಗುತ್ತೆ, ನಾವ್ ಬರ್ತೀವಿ ಅಂತ ಕೇಫರ್ ಹೇಳ್ತಾನೆ. ಸುಮ್ನೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳೋದು ಬೇಡ, ನಾವ್ ಇಬ್ರು ಮಾತ್ರ ಫಸ್ಟ್ ಹೋಗ್ತೀವಿ, ಮಿಕ್ದವರೆಲ್ಲ ಹಿಂದ್ಗಡೆ ಕಾರಲ್ಲಿ ಬ್ಯಾಕಪ್ ಗೋಸ್ಕರ ಬನ್ನಿ ಅಂತ ಹೇಳಿ ತುಂಬಾ ಟೆನ್ಷನ್ ಆಗಿ ಯೂರಿ ಮತ್ತೆ ಕೈಫರ್ ಇಬ್ರು ಹಂಗೆ ಫೋನ್ ಅಲ್ಲಿ ಮಾತಾಡ್ಕೊಂಡು ಆ ಕ್ಯಾಂಪಸ್ ಬಿಟ್ಟು ಹೊರಗಡೆ ಬರ್ತಾರೆ. ಈ ವಿಷಯ ಹ್ಯಾರಿಸ್ಗೆ ಕೂಡ ಗೊತ್ತಾಗಿದೆ, ಕೈಕೋ ಮುಖಾಂತರನೇ ಗೊತ್ತಾಗಿರೋದು. ಸ್ಟ್ರೇಟ್ ಆಗಿ ಬಂದವನು ಕೈಫರ್ನ ಹಿಡ್ಕೊಂಡ್ಬಿಟ್ಟ, ಏಯ್ ನಿನ್ಗೆ ಇಷ್ಟೋ ಕೊಬ್ಬು, ಆ ರಾಮ್ ನಿನ್ ಮೇಲೆ ಇರೋ ಕೋಪಕ್ಕೆ ಜೇಜೆನ ಕರ್ಕೊಂಡೋಗಿದ್ದಾನೆ, ಎಲ್ಲೋ ಇಟ್ಟಿದ್ದಾನೆ ಅಂತ ಕೇಳ್ತಾ ಇದ್ರೆ ಆ ವಿಷಯ ಕೈಫರ್ ಗೊತ್ತಿದ್ರೆ ತಾನೆ, ಏಯ್ ಎತ್ತೋ ಕೈನ ಫಸ್ಟ್, ಏನ್ ತುಂಬಾ ಓವರ್ ಆಗಿ ಮಾತಾಡ್ತಾ ಇದೀಯಾ, ನಾವು ಅವಳನ್ನ ಕಾಪಾಡಕ್ಕಂತಾನೆ ಹೋಗ್ತಾ ಇರೋದು, ಸುಮ್ನೆ ಓವರ್ ಆಗಿ ಮಾತಾಡ್ಬೇಡ ಅಂದಾಗ ಹ್ಯಾರಿಸ್ ಹೇಳ್ತಾನೆ, ನಾನು ನಿಮ್ ಜೊತೆ ಬರ್ತೀನಿ ಅಂತ. ಇವ್ರು ಬೇಡ ಅವ್ನಮ್ಮನ್ನ ಮಾತ್ರ ಬರಕ್
ಕೇಳಿದಾನೆ. ಸುಮ್ನೆ ನೀವೆಲ್ಲ ಬಂದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ನೀವ್ ಇಲ್ಲೇ ಇರಿ ಅಂತ ಹೇಳಿ ಯೂರಿ ಮತ್ತೆ ಕೈಫರ್ ಮಾತ್ರ ಆ ಜಾಗಕ್ಕೆ ಹೋಗ್ತಾರೆ. ಆತರ ಕಾರ್ ಇಳಿದ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾದ್ರೆ ಯೂರಿ ಕೇಳ್ತಾನೆ, ಕೈಫರ್ ಒಂದ್ ನಿಮಿಷ ಇರು, ನನ್ನ ಹತ್ರ ಮಾತಾಡ್ಬೇಕು ಅಂತ. ಈ ಟೈಮಲ್ಲಿ ಏನೋ ಮಾತಾಡೋದು, ಬಾರೋ ಒಳಗಡೆ ಹೋಗೋಣ ಅಂದ್ರೆ ಯೂರಿ ಕೇಳ್ತಾನೆ, ಅವತ್ತು ನಾವು ಅಮ್ಯೂಸ್ಮೆಂಟ್ ಪಾರ್ಕ್ ಗೆ ಹೋಗಿದ್ವಲ್ಲ, ಆ ಹಾರರ್ ಹೌಸ್ ಅಲ್ಲಿ ಏನಾಯ್ತು ಅಂತ ಕೇಳಿದಾಗ ಇವನು, ಯಾಕೆ ಏನಕ್ಕೆ ಹತ್ರ ಕೇಳ್ತಾ ಇದೀಯಾ, ನಾನು ಅದಕ್ಕೆ ಆನ್ಸರ್ ಮಾಡೋದಕ್ಕೂ ಮುಂಚೆ ನೀ ನನ್ಗೊಂದು ಆನ್ಸರ್ ಮಾಡು, ನಿನಗೆ ಜೆ ಅಂದ್ರೆ ಇಷ್ಟನಾ ಅಂತ ಪಟ್ ಅಂತ ಕೇಳ್ಬಿಟ್ಟ. ಇದಕ್ಕೆ ಯೂರಿ ಕೂಡ ಹಂಗೆ ಬಿಕ್ಕರ್ಸ್ಕೊಂಡಿದ್ದಾನೆ, ಈ ಕಡೆ ನೋಡ್ತಾ ಇದ್ದ. ಆಕ್ಚುಲಿ ಈ ಸೀನ್ ನೋಡಿದಾಗ ನನಗೆ ಸ್ವಲ್ಪ ಯೋಚನೆ ಆಗ್ತೈತೋ ಏನ್ ಹೇಳ್ತಾನೋ ಅಂತ. ಆದ್ರೆ ಪಟ್ಟಂತ ಯೂರಿ ಹೌದು ನನಗೆ ಅವಳಂದ್ರೆ ಇಷ್ಟ ಅಂತ ಹೇಳ್ಬಿಟ್ಟ. ಬಟ್ ಇದ್ರ ನೋಡಿ ಕೈಫರ್ ಏನೋ ಶಾಕ್ ಆಗಿತ್ತಾರ, ಇಲ್ಲ ಏನೋ ಇದು ನಮ್ ಪ್ಲಾನ್ ಏನು, ನಾವೇನ್ ಪ್ಲಾನ್ ಮಾಡಿದ್ದು, ನೀನೇನು ಈ ತರ ಹೇಳ್ತಾ ಇದೀಯ, ಜೆಜೆನ್ ಇಷ್ಟ ಪಡ್ತಾ ಇದೀನಿ ಅಂದಾಗ ಅವನಂತಾನೆ, ಅದೆಲ್ಲ ನನ್ಗೆ ಗೊತ್ತಿಲ್ಲ, ನನ್ಗೆ ಅವಳಂದ್ರೆ ಇಷ್ಟ ಅಂತ ಹೇಳಿದಾಗ ಇವನಂತಾನೆ, ಆದ್ರೆ ನನ್ ಪ್ಲಾನ್ ಅಲ್ಲಿ ಯಾವುದೇ ಒಂದು ಚೇಂಜಸ್ ಇಲ್ಲ, ನನ್ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ನನಗೆ ಜೆ ಬೇಕೇ ಬೇಕು, ನೀನ್ ಸೈಲೆಂಟ್ ಆಗಿ ಇದ್ಬಿಡು ಅಂತ ಹೇಳಿದ್ರೆ ಯೂರಿ ಒಪ್ಕೊಂತಾ ಇಲ್ಲ. ನನ್ಗೆ ಅವಳ ಮೇಲೆ ಏನು ಇಂಟ್ರೆಸ್ಟ್ ಇಲ್ಲ ಅನ್ನೋ ತರನೇ ಕೈಫರ್ ಮಾತಾಡಿದಾಗ ಯೂರಿ ಕೇಳ್ತಾನೆ, ಬಟ್ ನೀನ್ ನಡ್ಕೊಳ್ಳೋದ್ ನೋಡಿದ್ರೆ ನನ್ಗೆ ಆತರ ಅನ್ನಿಸ್ತಾ ಇಲ್ವಲ್ಲ ಕೈಫರ್, ಅವತ್ತು ಹಾರರ್ ಹೌಸ್ ಅಲ್ಲಿ ಕೂಡ ಅಷ್ಟೇ ನೀನ್ ಅವಳನ್ನ ನೋಡ್ತಾ ಇದ್ದಿದ್ ನೋಟಾನೇ ಬೇರೆ ತರ ಇತ್ತು, ಅಲ್ಲಿಂದ ಹೊರಗಡೆ ಬಂದ್ಮೇಲೆನೂ ಅಷ್ಟೇ ನೀನೇ ಅವಳ ಹತ್ರ ತುಂಬಾನೇ ಕ್ಲೋಸ್ ಆಗಿ ನಡ್ಕೊಳ್ಳೋ ತರ ನನ್ಗೆ ಅನ್ನಿಸ್ತು ಅಂದಾಗ ಕೈಫರ್ ಹೇಳ್ತಾನೆ, ಅದೆಲ್ಲ ಪ್ಲಾನ್ ಅಲ್ಲಿ ಒಂದು ಭಾಗ, ಅದನ್ನ ಬಿಟ್ಟು ನನ್ಗೆ ಅವಳ ಮೇಲೆ ಯಾವ ತರ ಫೀಲಿಂಗ್ಸ್ ಎಲ್ಲ ಇಲ್ಲ, ನೀನ್ ಇಲ್ಲಿಗೆ ಬಿಟ್ಬಿಡು ಅಂತ ಹೇಳ್ತಾನೆ. ಅದಾದ್ಮೇಲೆ ಸ್ವಲ್ಪ ತಲೆ ಒಳಗಡೆ ಕೂಡ ಹೋಗ್ತಾರೆ. ಹಿಂದ್ಗಡೆ ಕಾರಲ್ಲಿ ಸಿಯಾನು ಡೇವಿಡ್ ಎಲ್ಲ ಕೂಡ ಬಂದ್ಬಿಟ್ರು. ಯೂರಿ, ಕೈಫರು, ಸಿಯಾನು, ಡೇವಿಡ್ ಈ 4 ಜನನೇ ಒಳಗಡೆ ಹೋಗೋದು ಆಸ್ ಯೂಶುವಲ್. ಇದಕ್ಕೂ ಮುಂಚೆ ಜಗಳ ಆಗಿತ್ತಲ್ವಾ, ಅದೇ ಜಾಗನೇ. ಅಲ್ಲೇ ಮೇಲೆ ರಾಮ್ ಬಂದು ಅವಳನ್ನ ಕಟ್ಟಾಕ್ಬಿಟ್ಟು ಹಿಡ್ಕೊಂಡಿರ್ತಾನೆ. ಲಾಸ್ಟ್ ಟೈಮ್ ಇದೇ ಜಾಗದಲ್ಲಿ ಜಗಳ ಆಯ್ತಲ್ವಾ, ಅದೇ ಜಗಳ ಸರಿಯಾಗಿ ಆಗ್ಲಿಲ್ಲ, ನನ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಇವಾಗ ನೋಡ್ಕೊಳ್ಳೋಣ ಕಣೋ, ನೀನ್ ಡೈರೆಕ್ಟ್ ಆಗಿ ನನ್ನ ಫೇಸ್ ಮಾಡ್ಬೇಕು ಅಂದ್ರೆ ಫಸ್ಟ್ ನಮ್ಮ ಹುಡುಗರ್ನ ಹೊಡೆದಾಕ್ಬಿಟ್ಟು ಬಾರೋ ಅಂತ ಹೇಳಿದಾಗ ಕೆಳಗಡೆ ಅವ್ರ ಹುಡುಗರೆಲ್ಲ ಬಂದ್ಬಿಟ್ರು. ಅವ್ರೊಂದು 8-10 ಜನ ಇರ್ತಾರೆ, ಇವ್ರು ಇರೋದೇ 4 ಜನ. ಅಯ್ಯೋ ಅಂತ ಇವ್ರು ಭಯ ಪಟ್ಕೊಂಡು ನಿಂತಿರ್ಬೇಕಾದ್ರೆ ಸ್ವಲ್ಪ ಹೊತ್ತಲ್ಲೇ ಸೆಕ್ಷನ್ ಇವರೆಲ್ಲ ಕೂಡ ಒಳಗಡೆ ಬಂದ್ಬಿಟ್ರು. ಅವ್ರಿಗೆ ಅರ್ಥ ಆಗೋದು ಇಲ್ಲಿ ಏನ್ ನಡೀತಾ ಇದೆ ಅಂತ. ಇನ್ನೇನು ನೆಕ್ಸ್ಟ್ ಮಿನಿಟ್ 2 ಗ್ಯಾಂಗು ಸರಿಯಾದ ಫೈಟು. ಯೂರಿ ಅಂತೂ ಎಲ್ಲಾರನ್ನು ಹಾಕೊಂಡ್ ಸರಿಯಾಗಿ ಬಟ್ಟೆ ಹೋಗಿದಂಗ್ ಉತ್ತಾ ಇರ್ತಾನೆ. ಮುಖ್ಯವಾಗಿ ಸಿಯಾನ್ ಬಗ್ಗೆ ಹೇಳ್ಬೇಕು, ಅವಳೆ ಬೆಂಡೆಕಾಯಿ ಸೀಸಲ್ ಇಷ್ಟು ಉದ್ದ ಇದ್ದಾನೆ, ಆದ್ರೆ ಏನ್ ಹೊಡಿತಾನೆ ಎಲ್ಲಾರನ್ನು ಸರಿಯಾಗಿ ಹಾಕೊಂಡು ಹೊಡಿತಾ ಇರ್ತಾನೆ. ಈ ತರ ಜಗಳ ಮಾಡ್ಕೊಂಡೆ ಕೈಫರ್ ಬಂದು ಜೆ ಎಲ್ಲಿದ್ದಾಳೆ ಅಂತ ಹೇಳಿ ಹುಡ್ಕೊಂಡು ಹೋಗಕ್ಕೆ ಶುರು ಮಾಡ್ದ. ಅಲ್ಲಿ ಒಂದು ರೂಮ್ ಹೊರಗಡೆ ಇಬ್ರು ಹಂಗೆ ಕೈಯಲ್ಲಿ ಕಡ್ಡಿ ಎಲ್ಲ ಇಟ್ಕೊಂಡು ನಿಂತಿರ್ತಾರೆ ಕೈಫರ್ನ ಹೊಡಿಯೋದಕ್ಕೆ ಅಂತ. ಆದ್ರೆ ಕೈಫರ್ ಏನ್ ಸುಮ್ನೆ ಬಂದಿದ್ ಸ್ಪೀಡ್ಗೆ ಅವ್ರಿಬ್ಬರನ್ನು ಎತ್ತಾಕೊಂಡ್ ಸರಿಯಾಗಿ ಕುಕ್ಕಿ ಹೊಡೆದೇ ಬಿಸಾಕ್ಬಿಟ್ಟ. ಅತ್ರ ಒಳಗಡೆ ಹೋಗಿ ಇನ್ನೇನ್ ಅವಳನ್ನ ಬಿಡಿಸ್ಬೇಕು ಅನ್ಕೊಳ್ಳೋಷ್ಟ್ರಲ್ಲಿ ಈ ಕೈಫರ್ ಹಿಂದೆ ನೋಡು ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಅಷ್ಟರಲ್ಲಿ ರಾಮ್ ಬಂದು ಕೈಫರ್ನ ಅಟ್ಯಾಕ್ ಮಾಡ್ಬಿಟ್ಟ. ಸರಿಯಾಗಿ ಹೊಡಿ ಅಂತ ಹೊಡಿತಾ ಇರ್ತಾನೆ. ಇವಳೇ ಬಿಟ್ಬಿಡೋ, ಹೊಡಿಬೇಡವೋ ಅಂತ ಕೂಗಾಡ್ತಾ ಇದ್ರೆ ಅವ್ನಿಗೆ ಟೆನ್ಷನ್ ಆಗುತ್ತೆ. ಏನ್ ಒಳ್ಳೆ ಕಪ್ಪೆ ತರ ಬಡ್ಕೊಂತಾ ಇದೀಯಾ, ಇವಾಗ ಅವ್ನ ಹೊಡೆದ್ರೆ ನಿನಗೇನ್ ನೋವು, ನೀವಿಬ್ರು ಏನ್ ಲವರ್ಸಾ, ಒಬ್ಬರನ್ನ ಹೊಡೆದ್ರೆ ಒಬ್ರಿಗೆ ನೋವಾಗುತ್ತಾ ಅನ್ನೋ ತರ ಕೇಳಿದಾಗ ಇಬ್ರು ಇಲ್ಲ ಅಂತ ಹೇಳ್ತಾರೆ. ಇದ್ರೂನು ಇವಳು ಇತ್ರ ಅಳ್ತಾ ಇರೋದ್ರ ನೋಡ್ಬಿಟ್ಟು ಕೈಫರ್ ಬೇಡ ಜೆ ನೀನ್ ಅಳ್ಬೇಡ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ಅವ್ನು ಇನ್ನೂ ಬಿಟ್ಟಿದ್ ಪಾಡಿಲ್ಲ. ಆದ್ರೆ ಹೆಂಗೋ ಜೆ ಕೈನ ಹಂಗೆ ಮೂವ್ ಮಾಡಿನೇ ಆ ಹಗ್ಗದಿಂದ ಬಿಡಿಸ್ಕೊಂಡ್ಲು. ಬಂದಿದ್ ಫೋರ್ಸ್ಗೆ ಹಂಗೆ ಒಂದು ಕಡ್ಗೆ ಎತ್ಕೊಂಡು ರಾಮ್ ತಲೆಗೆ ಹೊಡೆದ್ಬಿಟ್ಟು ಅವನನ್ನ ಸೈಡಿಗೆ ಬಿಸಾಕ್ಬಿಟ್ಲು. ಕೈಫರ್ ನಂಗೆ ಸಮಾಧಾನವಾಗಿ ಗೆತ್ತಾ ಇರ್ತಾಳೆ, ಎದ್ದೇಳು ಕೈಫರ್ ಇಲ್ಲಿಂದ ಹೊರಟೋಗೋಣ ಅಂತ. ಆದ್ರೆ ಕೈಫರ್ ಹೇಳ್ತಾರೆ, ನನ್ಗೀಗ ಸಡನ್ ಆಗಿ ನಡಿಯಕ್ ಆಗೋದಿಲ್ಲ, ನೀನ್ ಫಸ್ಟ್ ಇಲ್ಲಿಂದ ಹೊರಟೋಗು, ನೀನ್ ಕಾಪಾಡ್ಕೋ ಅಂತ. ಈ ತರ ಇವರಿಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಮತ್ತೆ ರಾಮ್ ಅನ್ನೋನ್ ಎದ್ ಬಂದಿದ್ ಫೋರ್ಸ್ಗೆ ಜೆದು ಕೂದಲ್ನ ಹಂಗೆ ಬಂಚಾಗಿ ಹಿಡ್ಕೊಂಡ್ ಮೇಲೆ ಕೆತ್ತದೋನ್ ಮಕ್ಕಕ್ಕೆ ಒಂದು ಪಂಚ್ ಕೊಡ್ತಾನೆ. ಅಂದ್ರೆ ಪಲೀರ್ ಅಂತ ಕೆಣ್ಣೆ ಕೊಡ್ತಾನೆ ನೋಡಿ. ಪಾಪ ಅವಳಂಗೆ ಸುತ್ಕೊಂಡೋಗಿ ಕೆಳಗಡೆ ಬಿದ್ಬಿಟ್ಲು. ತುಟಿ ಎಲ್ಲ ಕಿತ್ತೋಗಿ ರಕ್ತ ಬರಕ್ಕೆ ಶುರುವಾಗೋಯ್ತು. ಮತ್ತೆ ಹೋಗಿ ಕೈಫರ್ನ ಹೊಡಿತಾ ಇರ್ತಾನೆ. ಆದ್ರೆ ಈ ಸತಿ ಇವಳಿಗೆ ರಕ್ತ ನೋಡಿದ ತಕ್ಷಣ ಒಂಥರ ಬೇರೆ ತರನೇ ಚೇಂಜ್ ಆಗ್ಬಿಟ್ಲು. ಒಂದು ಉಗ್ರಾವತಾರನೆ ಅಂತ ಹೇಳ್ಬೇಕು. ಅಷ್ಟೇ ಬಂದಿದ್ ಕೋಪಕ್ಕೆ ಹೋಗ್ತಾಳೆ ನೋಡಿ, ಅವ್ನ ಹಂಗೆ ಸೈಡ್ ತಳ್ಳಿ ಹಂಗೆ ಮೂತಿಗೆ ಪಂಚ್ ಕೊಡ್ತಾ ಇರ್ತಾಳೆ. ಅಂದ್ರೆ ಅವನಿಗೆ ರಕ್ತ ಕಿತ್ಕೊಂಡ್ ಬರ್ತಾರೆ, ಅವಾಗೂ ಇವ್ಳು ಬಿಡ್ತಾ ಇಲ್ಲ. ನಿಂಗೆ ಎಷ್ಟು ಧೈರ್ಯ ಇದ್ರೆ ಹಿಂಗ್ ಹೊಡಿತೀಯ ಅಂತ ಹೇಳಿ ಹೊಡಿತಾನೆ ಇರ್ತಾಳೆ. ಇವ್ನು ಬಿಟ್ರೆ ಸಾಯ್ಸಾಗ್ಬಿಡ್ತಾಳೇನೋ ಅಂತ ಹೇಳಿ ಕೈಫರ್ ಭಯ ಪಟ್ಟವನು ಓಡ್ ಬಂದು ಜೆಜೆನ ಇಟ್ಕೊಂಡು ಜೆ ಏನಿಲ್ಲ ಸಮಾಧಾನ ಮಾಡ್ಕೊ ನೀನ್ ರಿಯಾಲಿಟಿಗೆ ಬಾ ಅಂತ ಹೇಳಿ ಸಮಾಧಾನ ಮಾಡ್ತಾ ಇದ್ದಾನೆ. ಬಟ್ ಅವಳು ಇಲ್ಲ, ಇನ್ನು ಆವು ಅಂತ ಕಿರ್ಚ್ತಾನೆ ಇರ್ತಾಳೆ. ನನ್ ಕೈಫರ್ ಬಂದಿರೋದು ನೀನ್ ಸಮಾಧಾನ ಮಾಡ್ಕೊ ಅಂತ ಹೇಳುವಾಗ್ಲೇನೆ ಅವಳಿಗೆ ಲೈಟ್ ಆಗಿ ರಿಯಾಲಿಟಿಗೆ ಬರೋದು. ಬಟ್ ಇಷ್ಟೊತ್ತವಳು ಏನ್ ಮಾಡದ್ಲಂತ ಅವಳಿಗೆ ನೆನ್ಪಿಲ್ಲ. ಏನಾಯ್ತು, ನಾನೇನ ಹಿಂಗ್ ಮಾಡಿದ್ದು, ಅವತ್ತು ಸೈರಸ್ಗೆ ಕೂಡ ನಾನು ಈ ತರನೇ ಮಾಡಿದ್ದೆ ಅಲ್ವಾ, ನಿಜವಾಗ್ಲೂ ಅವ್ನು ಸತ್ತೋಗ್ಬಿಟ್ನ ಬದುಕಿದಾನ ಅಂತ ಹೇಳಿ ಇವ್ಳು ತುಂಬಾನೇ ಗಾಬರಿಯ ಕೇಳಿದಾಗ ಕೈಫರ್ ಹೇಳ್ತಾನೆ, ಅವ್ನ್ಗೇನಾಗಿಲ್ಲ, ಗುಂಡ್ಕಲ್ ತರ ಚೆನ್ನಾಗೇ ಇದ್ದಾನೆ, ನೀನ್ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಹೊಡೆದಿದ್ಯಾ ಜೆ, ಅದೆಲ್ಲ ಏನು ತೊಂದ್ರೆ ಇಲ್ಲ, ಸಮಾಧಾನ ಮಾಡ್ಕೊ ಅಂತ ಹೇಳಿ ಜೆ ನಂಗೆ ಗಟ್ಟಿಯಾಗಿ ಹಿಡ್ಕೊಂಡು ಬಾ ಹೋಗೋಣ ಅಂತ ಕರೀತಾ ಇರ್ತಾನೆ. ಅಷ್ಟರಲ್ಲಿ ಕೆಳಗಡೆ ಫೈಟಿಂಗ್ ಎಲ್ಲ ಕೂಡ ಮುಗ್ದಿರುತ್ತೆ. ಕ್ಯಾಲಿಕ್ಸ್, ಸಿಯಾನು, ಯೂರಿ, ಡೇವಿಡ್ ಎಲ್ಲರೂ ಮೇಲೆ ಬರ್ತಾರೆ. ಈ ತರ ಇವರಿಬ್ರು ಸ್ವಲ್ಪ ಕ್ಲೋಸ್ ಆಗಿರೋದನ್ನ ನೋಡಿದ್ರೆ ಇವರಿಗೆ ಸ್ವಲ್ಪ ಬೇಜಾರಾಗೋದು. ಆದ್ರೆ ಸಿಯಾನ್ ಹೇಳ್ತಾನೆ, ಹ್ಯಾರಿಸ್ ಹೊರಗಡೆನೆ ವೇಟ್ ಮಾಡ್ತಿದ್ದಾನೆ, ನೀನ್ ಏನಾಯ್ತು ಏನೋ ಅಂತ ತುಂಬಾನೇ ಭಯ ಪಡ್ತಿದ್ದಾನೆ, ಬಾ ಹೋಗೋಣ ಅಂತ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ಟ. ಈಗ ಅವಳಿಗೆ ಆಗಿರೋ ಗಾಯಕ್ಕೆ ಅವಳನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಕೈಫರೇ ಪಕ್ಕದಲ್ಲೇ ಇರೋದು. ಸ್ವಲ್ಪ ಹೊತ್ತಲ್ಲೇ ಏಂಜಲೋ ಮತ್ತೆ ಹ್ಯಾರಿಸ್ ಕೂಡ ಜಾಗಕ್ಕೆ ಬಂದ್ಬಿಟ್ರು. ಬಂದಿದ ತಕ್ಷಣ ಏಂಜಲೋ ಹೇಳ್ತಾನೆ, ನನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು, ಹೊರಗಡೆ ಬಾ, ಏನ್ ನಡೀತು ಅಂತ ನನ್ಗೆ ಡೀಟೇಲ್ ಆಗಿ ಹೇಳು ಅಂದಾಗ ಕೈಫರ್ ಕೂಡ ಅಲ್ಲಿಂದ ಎದ್ದೊಟ್ಟೋಗ್ತಾನೆ. ಆಗ ಹ್ಯಾರಿಸ್ ಪಕ್ಕದಲ್ಲಿ ಕುತ್ಕೊಂಡಿರೋದು. ತಂಗಿ ಮೇಲೆ ಪ್ರೀತಿ ಇದೆ, ಬಟ್ ಏನಕ್ಕೆ ಇತರ ಕೋಪ ತೋರಿಸ್ತಾನೆ ಅಂತ ಗೊತ್ತಿಲ್ಲ. ಈಗ ಹಂಗೆ ಅವಳ ಇತ್ರ ಏಟ್ ಆಗಿರೋದ್ರ ನೋಡ್ಬಿಟ್ಟು ತಲೆನೆಲ್ಲ ಸವರ್ಬಿಟ್ಟು ಅವಳು ನಂಗೆ ನೋಡ್ತಾ ಇರ್ಬೇಕಾದ್ರೆ ಅವಳು ಕಂಡ್ಬಿಡ್ತಾಳೆ. ಹ್ಯಾರಿಸ್ ಎಲ್ಲಿ, ಕೈಫರ್ ಎಲ್ಲಿ ಅಂತ ಕೇಳಿದಾಗ ಏಂಜಲೋ ಹತ್ರ ಮಾತಾಡೋದಕ್ಕೆ ಹೊರಗಡೆ ಹೋಗಿದ್ದಾನೆ ಅಂತ ಹೇಳಿದಾಗ ಇವಳು ಕೇಳ್ತಾಳೆ, ನಾನು ನಿನ್ನ ಹತ್ರ ಒಂದು ವಿಷಯ ಕೇಳ್ಬೇಕು ಹ್ಯಾರಿಸ್, ಅವತ್ತು ಅಪ್ಪನ್ಗೆ ಕೂಡ ನಾನು ಈ ತರನೇ ಹೊಡೆದಿದ್ನ, ಅಪ್ಪನ್ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟು ನಾನು ತರ ಕೇಳ್ತಾ ಇದ್ದಾಳೆ. ಬಟ್ ಯಾರಪ್ಪನ ಬಗ್ಗೆ ಮಾತಾಡ್ತಿದ್ದಾಳೆ ಅಂತ ಗೊತ್ತಿಲ್ಲ. ಹ್ಯಾರಿಸ್ ಹೇಳ್ತಾನೆ, ಆತರ ಎಲ್ಲ
ಏನು ಇಲ್ಲ, ನೀನ್ ಸುಮ್ನೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ತಲೆ ಕೆಡ್ಸ್ಕೊಂಬೇಡ ಅಂತ ಸ್ವಲ್ಪ ಜೋರಾಗೆ ಬೈತಾನೆ. ಈ ಸೌಂಡ್ ಹೊರಗಡೆ ಇರೋರ್ಗೆಲ್ಲ ಕೇಳಿಸ್ಬಿಡ್ತು. ಏಂಜಲೋ ಬಂದಿದ ತಕ್ಷಣ ಏನಾಯ್ತು ಹ್ಯಾರಿಸ್, ಏನಕ್ಕಿತ್ರ ಕೂಗಾಡ್ತಾ ಇದೆಯಾ, ಇದು ಹಾಸ್ಪಿಟಲ್ ಅಂತ ಹೇಳಿ ಹ್ಯಾರಿಸ್ ನ ಬೈಬೇಕಾದ್ರೆ ಜೆ ಹೇಳ್ತಾಳೆ, ಇಲ್ಲ ಏಂಜಲೋ ಅವಂದೇನು ತಪ್ಪಿಲ್ಲ, ನಾರ್ಮಲ್ ಆಗಿ ಮಾತಾಡ್ತಾ ಇದ್ವಿ ಅಂತ ಹೇಳಿದಾಗ ಹ್ಯಾರಿಸು ಅಲ್ಲಿಂದ ಹೊರಟೋದ. ಇನ್ ಮಿಕ್ದವರೆಲ್ಲ ಬಂದು ಇವಳ ಯೋಗಕ್ಷೇಮದ ಬಗ್ಗೆ ಮಾತಾಡ್ಕೊಂಡು ಜಾಲಿಯಾಗಿರ್ತಾರೆ. ಆ ಟೈಮಲ್ಲಿ ಹಾಸ್ಪಿಟಲ್ ರಿಸೆಪ್ಷನ್ ಅಲ್ಲಿ ಒಂದು ಲೇಡಿ ಬಂದು ಜಾಸ್ಪರ್ ಜೀನ್ ಮರಿಯಾನೋನ ನೋಡ್ಬೇಕು, ಯಾವ ವಾರ್ಡ್ ಅಲ್ಲಿ ಇದಾರೆ ಅಂತ ಕೇಳ್ತಾ ಇದಾರೆ. ಇವ್ರ ಇತರ ವಾರ್ಡ್ ನಂಬರ್ ನ ತಿಳ್ಕೊಂಡ ಹೋಗೋಷ್ಟ್ರಲ್ಲಿ ಆಪೋಸಿಟ್ ಅಲ್ಲಿ ಹ್ಯಾರಿಸ್ ಬರೋದ್ರ ನೋಡ್ಬಿಟ್ಟು ಹ್ಯಾರಿಸ್ ಅಂತ ತುಂಬಾ ಖುಷಿಯಾಗಿ ಕುಗ್ಗಿ ಹಗ್ ಮಾಡ್ಕೊಳಕ್ ನೋಡಿದ್ರೆ ಅವ್ನ್ ಟಕ್ಕಂತ ಕೈನ ತಳ್ಳೆ ಬಿಟ್ಬಿಟ್ಟ, ಚಿ ಹೋಗಿ ಆ ಕಡೆ ಅಂತ. ಇವ್ರಿಗೆ ಟೆನ್ಷನ್ ಆಗೋಯ್ತು, ನಿಮ್ ಚಿಕ್ಕಮ್ಮ ನಾನು ನನಗೆ ಈ ತರ ಮಾಡ್ತೀಯ ಅಂತ ಕೇಳಿದಾಗ, ನೀವೇನಕ್ಕೆ ಇಲ್ಲಿಗೆ ಬಂದ್ರಿ, ನಿಮ್ಮನ್ನ ನೋಡಿದ್ರೆ ಅವಳು ಇನ್ನೂ ಬೇಜಾರ್ ಮಾಡ್ಕೊಂತಾಳೆ, ನೀವು ಫಸ್ಟ್ ಇಲ್ಲಿಂದ ಹೊರಟೋಗಿ ಅಂದಾಗ, ಈ ತರ ಹೇಳ್ತಾ ಇದೀಯಾ, ನಾನ್ ಇನ್ನೊಂದ್ ಮದ್ವೆ ಮಾಡ್ಕೊಂಡಿದೀನಿ, ಈ ಖುಷಿಯಾದ ವಿಷಯನ ಅವಳ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಬಂದ್ರೆ ನೀನ್ ನನ್ನ ಹೋಗು ಅಂತ ಹೇಳ್ತಾ ಇದೀಯಾ, ನಿಮ್ ಆಂಟಿ ಹತ್ರ ನಡ್ಕೊಳ್ಳೋ ರೀತಿನೇನಾ ಇದು ಅಂತ ಹೇಳಿ ಅವ್ರು ಬೈಬೇಕಾದ್ರೆ ಹ್ಯಾರಿಸ್ ಹೇಳ್ತಾನೆ, ಈ ತರ ವಿಷಯನೆಲ್ಲ ಹೇಳಿದ್ರೆ ಅವಳು ಸಂತೋಷ ಪಡ್ತಾಳೆ ಅಂತ ಅನ್ಕೊಂಡಿದ್ದೀರಾ, ಅವಳು ಸಂತೋಷವಾಗಿರ್ಬೇಕು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ನೀವ್ ಅವ್ಳ ಕಣ್ಣಿಗೆ ಕಾಣಿಸ್ಬಾರ್ದು, ಮರದಿಗೆ ಇಲ್ಲಿಂದ ಹೊರಟೋಗಿ ಅಂತ ಹೇಳಿ ಬೈತಾ ಇರ್ತಾನೆ. ಆದ್ರೆ ಆ ಲೇಡಿನೂ ತುಂಬಾನೇ ಕೋಪವಾಗಿ ಮಾತಾಡ್ತಾರೆ, ನನಗೆ ನೀನ್ ರೆಸ್ಪೆಕ್ಟೇ ಕೊಡ್ತಾ ಇಲ್ಲ, ನಾನು ತುಂಬಾ ಮೋಸವಾಗಿ ಟ್ರೀಟ್ ಮಾಡ್ತೀಯಾ, ನನ್ ಮಗಳ ಹತ್ರ ನಾನ್ ಮಾತಾಡ್ಬಾರ್ದಾ, ನಿಜ ಏನಾಯ್ತು ಅಂತ ಅಂದ್ರೆ ಏನ್ ನಡೀತು ಅಂತ ಅವಳ ಹತ್ರ ನಾನು ನಿಜ ಹೇಳಲೇಬೇಕು ಅನ್ನೋ ತರ ಹೇಳ್ತಾರೆ. ಬಟ್ ಅದಕ್ಕೆ ಹ್ಯಾರಿಸ್ ದಾರಿ ಮಾಡ್ಕೊಡ್ತಾ ಇಲ್ಲ. ಆ ಲೇಡಿನೂ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋದ್ರು. ಹಂಗೆ ನೆಕ್ಸ್ಟ್ ಡೇ ಇವಾಗ ನಮ್ ಜೀಜೆ ಕೂಡ ಕ್ಲಾಸ್ಗೆ ಹೋಗಿರ್ತಾಳೆ, ಸ್ವಲ್ಪ ಡಲ್ ಆಗಿ ಕೂತ್ಕೊಂಡಿರ್ತಾಳೆ. ಆಗ ಹೋಮನ್ ಇರ್ತಾನಲ್ವಾ, ಅವನು ಹಂಗೆ ಸ್ಮೈಲ್ ಹಾಕಿರೋ ಪ್ಯಾನ್ ಕೇಕ್ಸ್ ಎಲ್ಲ ಮಾಡ್ಕೊಂಡ್ ಬಂದು ಕೊಡ್ತಾನೆ. ಇವ್ರಿ ಕೂಡ ಪಕ್ಕದಲ್ಲಿ ಕೂತ್ಕೊಂಡು ಕೈ ಹಿಡ್ಕೊಂಡು ಏನಿಲ್ಲ ಎಲ್ಲ ಸರಿ ಹೋಗ್ಬಿಡತ್ತೆ, ಸಮಾಧಾನ ಮಾಡ್ಕೊ ಅಂತ ಹೇಳಿ ಅವಳಿಗೆ ಸಮಾಧಾನ ಮಾಡ್ತಾ ಇರ್ತಾನೆ. ಇದನ್ನ ನೋಡ್ತಾ ಇದ್ರೆ ಕೇಫರ್ಗೆ ಟೆನ್ಷನ್ ಆಗುತ್ತೆ. ಸ್ಟ್ರೇಟ್ ಆಗಿ ಬಂದವನು ಜೆಜೆ ನನ್ನ ಹತ್ರ ಮಾತಾಡ್ಬೇಕು ಬಾ ಅಂತ ಹೇಳಿ ಅವಳನ್ನ ಸಪರೇಟ್ ಆಗಿ ಒಂದು ಕ್ಲಾಸ್ ರೂಮ್ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆ ರೂಮ್ ನೋಡೋದಕ್ಕೆ ಒಂಥರ ಡಿಫ್ರೆಂಟ್ ಆಗಿದೆ, ತುಂಬಾನೇ ಫೋಟೋಸ್ ಎಲ್ಲ ಹಾಕಿರ್ತಾರೆ. ಏನಿದು ಈ ತರ ಇದೆ ರೂಮ್, ಇಷ್ಟೊಂದು ಫೋಟೋಸ್ ಎಲ್ಲ ಹಾಕಿದ್ದಾರೆ ಅಂದಾಗ ಕೇಫರ್ ಹೇಳ್ತಾನೆ, 1994 ಅಲ್ಲಿ ಸ್ಕೂಲ್ ನ ಸ್ಟಾರ್ಟ್ ಮಾಡಿದ್ದು, ಅವಾಗಿಂದ ಸೆಕ್ಷನ್ ಇ ಅಲ್ಲಿ ಯಾರ್ಯಾರಿದ್ರು, ಯಾವ ಸ್ಟೂಡೆಂಟ್ಸ್ ಇದ್ರು, ಅವ್ರ ಫೋಟೋಸ್ ಎಲ್ಲ ಇಲ್ಲಿದೆ. ಸ್ಟಾರ್ಟಿಂಗ್ ಅಲ್ಲಿ ನನ್ಗೆ ಈ ವಿಷಯ ಗೊತ್ತಿರ್ಲಿಲ್ಲ, ಆಮೇಲೆ ನಾನು ಮತ್ತೆ ನಮ್ ಟೀಮ್ ಅವರೆಲ್ಲ ಈ ರೂಮ್ ನ ಕಂಡಿಡ್ದಿದ್ದು. ನಾವು ಕೂಡ ಸೆಕ್ಷನ್ ಇನೇ ತಾನೆ, ಅದಕ್ಕೆ ನಮ್ ಫೋಟೋಸ್ ನ ಕೂಡ ನಾವ್ ಹಾಕಿದ್ವಿ, ನಿನ್ ಫೋಟೋನ ಕೂಡ ಕೊಡು ಹಾಕೋಣ, ನೀನ್ ಕೂಡ ಸೆಕ್ಷನ್ ಇನೇ ತಾನೆ ಅಂತ ಅವ್ನ್ ಖುಷಿಯಾಗಿ ಕೇಳಿದಾಗ ಇವಳು ಕೂಡ ಹೌದೌದು ನಾನ್ ಕೂಡ ಸೆಕ್ಷನ್ ಇನೇ ಅಂತ ತುಂಬಾ ಸಂತೋಷವಾಗಿ ಹೇಳ್ತಾಳೆ. ಈ ತರ ಕೈಫರ್ ಇವಳು ಮಾತಾಡೋದನ್ನ ನೋಡಿ ನಗ್ತಾ ಇರ್ಬೇಕಾದ್ರೆ ಅವಳು ಹೇಳ್ತಾಳೆ, ಕೈಫರ್ ನಿನ್ ಸ್ಮೈಲ್ ತುಂಬಾ ಚೆನ್ನಾಗಿದೆ ಅಂತ. ಅವ್ನ್ಗೆ ನಾಚಿಕೆ ಆಗೋಯ್ತು, ಹಂಗೆ ಸ್ಮೈಲ್ ನ ಕಡಿಮೆ ಮಾಡ್ಬಿಟ್ಟ. ಈ ತರ ಸುತ್ತ ಫೋಟೋಸ್ ನೋಡ್ತಾ ಇರ್ಬೇಕಾದ್ರೆ ಅಲ್ಲೊಂದು ಫೋಟೋನಲ್ಲಿ ಏಂಜಲೋ ಇರೋದನ್ನ ಗಮನಿಸ್ತಾಳೆ. ಏಂಜಲೋ ಫೋಟೋ ಕೂಡ ಇದೆ ಅಂತ ಇವಳು ಶಾಕ್ ಆದಾಗ ಕೇಫರ್ ಹೇಳ್ತಾನೆ, ಹೇಗೆ ಏಂಜಲೋ ಬಗ್ಗೆ ನಿನ್ಗೆ ಗೊತ್ತಿಲ್ವಾ, ಏಂಜಲೋ ಕೂಡ ಸೆಕ್ಷನ್ ಇ ಅಲ್ಲಿ ಒಂದು ಸ್ಟೂಡೆಂಟ್ ಆಗಿದ್ದವನೇ, ಏಂಜಲೋ ಬಗ್ಗೆ ಗೊತ್ತಿಲ್ಲದೆ ಇರೋರು ಯಾರು ಇಲ್ಲ ಗೊತ್ತಾ, ಬೇರೆ ಸ್ಕೂಲ್ ಅವ್ರು ಕೂಡ ಏಂಜಲೋನ ನೋಡಿದ್ರೆ ಭಯ ಪಡ್ತಾ ಇದ್ರು. ಆ ಟೈಮಲ್ಲಿ ಇದ್ದ ಸ್ಟ್ರಾಂಗೆಸ್ಟ್ ಸೆಕ್ಷನ್ ಇಗೆ ಪ್ರೆಸಿಡೆಂಟ್ ಅಂದ್ರೆ ಅದು ಏಂಜಲೋನೆ, ಒಂದು ಮಿನಿ ರೌಡಿ ಅಂತ ಕೂಡ ಹೇಳ್ಬೋದು ಅಂತ ಅವನ ಬಗ್ಗೆ ಇಷ್ಟುದ್ದ ಸ್ಟೋರಿನ ಹೇಳಿದಾಗ ಇದೆಲ್ಲ ಇವಳಿಗೆ ತುಂಬಾ ಆಶ್ಚರ್ಯವಾಗಿರುತ್ತೆ. ಯಾಕಂದ್ರೆ ಏಂಜಲೋ ಬಗ್ಗೆ ಅವಳಿಗೆ ವಿಷಯ ಎಲ್ಲ ಗೊತ್ತೇ ಇರ್ಲಿಲ್ಲ. ಇದೆಲ್ಲ ತಿಳ್ಕೊಂಡು ಸ್ವಲ್ಪ ಸಂತೋಷ ಪಡ್ತಾಳೆ. ಇದ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಕ್ಲಾಸ್ ರೂಮ್ ಒಳಗಡೆ ಬರೋಷ್ಟ್ರಲ್ಲಿ ಅಲ್ಲಿ ಇವಳು ಡಲ್ ಆಗಿದ್ಲು, ಮತ್ತೆ ಹಾಸ್ಪಿಟಲ್ ಇಂದ ಬೇರೆ ಬಂದಿದ್ಲಲ್ವಾ, ಅವಳಿಗೆ ಖುಷಿ ಪಡಿಸ್ಬೇಕು ಅನ್ನೋದಕ್ಕೋಸ್ಕರ ಎಲ್ಲರೂ ಸಾಂಗ್ ಆಡ್ಕೊಂಡು ಡ್ಯಾನ್ಸ್ ಆಡ್ಕೊಂಡು ಹಂಗೆ ಬಟ್ಟೆನೆಲ್ಲ ಮೇಲೆ ಕೆತ್ತಿ ಕಟ್ಕೊಂಡು ಇವಳಿಗೆ ಸಂತೋಷ ಪಡಿಸೋದಕ್ಕೆ ಅಂತ ಡ್ಯಾನ್ಸ್ ಆಡ್ತಾ ಇರ್ತಾರೆ. ಇವ್ರಿ ಹಾಡೆಲ್ಲ ಬೇರೆ ಹಾಡ್ತಾ ಇರ್ತಾನೆ. ಇವಳು ಈ ತರ ಮಾಡ್ತಾರೆ ಅಂತ ಸ್ವಲ್ಪನೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಇನ್ನು ಯಾಕೆ ಡೇವಿಡ್ ಆಡ್ತಾನೆ, ಈ ಕಡೆ ಕೈಫರು ಆಡ್ತಾನೆ, ಎಲ್ಲರೂ ಅವಳನ್ನ ಸಂತೋಷ ಪಡ್ಬೇಕು ಅನ್ನೋದಕ್ಕೋಸ್ಕರ ಅಷ್ಟೊಂದು ಅವಳನ್ನ ಚೆನ್ನಾಗಿ ನೋಡ್ಕೊಂತಾರೆ ಅಂತಾನೆ ಹೇಳ್ಬೇಕು. ಇಷ್ಟು ಅಣ್ಣಂದ್ರ ಮಧ್ಯೆ ಒಂದು ಪುಟ್ಟ ತಂಗಿ ಇದ್ರೆ ಹೆಂಗಿರತ್ತೋ ಆತರ ಅವಳನ್ನ ಅಷ್ಟು ಹುಷಾರಾಗಿ ನೋಡ್ಕೊಂತಾರೆ. ಆಲ್ಮೋಸ್ಟ್ ಇವಳು ಕೂಡ ಸೆಕ್ಷನ್ ಈ ಜೊತೆ ತುಂಬಾನೇ ಮಿಂಗಲ್ ಆಗ್ಬಿಟ್ರು, ತುಂಬಾ ಸಂತೋಷವಾಗಿ ಹೋಗ್ತಾ ಇರುತ್ತೆ. ಇನ್ನು ಸ್ಕೂಲ್ ಫೆಸ್ಟ್ ಅಂತೂ ಬರ್ತಾ ಇರತ್ತಲ್ಲ, ಒಂದ್ ವಾರ ಇರುತ್ತೆ ಅಂತ ಹೇಳಿದ್ರಲ್ವಾ ಫೆಸ್ಟಿವಲ್, ಅದು ಕೂಡ ಏನೆಲ್ಲ ಪ್ರಿಪರೇಷನ್ ಮಾಡ್ಕೋಬೇಕು ಅಂತ ಮಾತಾಡ್ತಾ ಇರ್ತಾರೆ. ಹಂಗಿರ್ಬೇಕಾದ್ರೆ ಒಂದಿನ ಈವ್ನಿಂಗ್ ಅವಳೊಂದು ಸೂಪರ್ ಮಾರ್ಕೆಟ್ ಗೆ ಹೋಗ್ತಾಳೆ. ಇವಳ ಹತ್ರ ಏನೋ ಪರ್ಚೇಸ್ ಮಾಡ್ತಾ ಇರ್ಬೇಕಾದ್ರೆ ಹಿಂದ್ಗಡೆಯಿಂದ ಒಂದು ವಯಸ್ಸಾದ ಅಂಕಲ್ ಮಾತಾಡಿಸ್ತಾರೆ, ನೀನು ಜಾಸ್ಪರ್ ಜೀನ್ ಮರಿಯಾನೋ ಅಲ್ವಾ ಅಂತ ಕೇಳಿದಾಗ ಅವಳು ಹೌದು ನೀವ್ಯಾರು ಅಂತ ಕೇಳಿದಾಗ, ನಾನಾ ನಿಮ್ಮಮ್ಮ ಅವರ ಎಕ್ಸ್ ಹಸ್ಬೆಂಡ್, ಸಾರಿ ಮಾ ನೀನ್ ಚಿಕ್ಕ ವಯಸ್ಸಲ್ಲಿ ನಾನು ನಿಮ್ಮಮ್ಮಗೆ ಹಸ್ಬೆಂಡ್ ಆಗಿರ್ಬೇಕಾದ್ರೆ ನಿನ್ಗೆ ತುಂಬಾನೇ ಚಿತ್ರಹಿಂಸೆ ಕೊಟ್ಬಿಟ್ಟೆ, ಐ ಆಮ್ ರಿಯಲಿ ಸಾರಿ ಅಂತ ಹೇಳಿ ಕೈಯಲ್ಲೇ ಇಟ್ಕೊಂಡು ಸಾರಿ ಕೇಳಕ್ಕೆ ಹೋದ್ರೆ ಇವಳಿಗೆ ಕೈ ಕೊಡಕ್ಕೆ ಮನ್ಸ್ ಬರ್ತಲ್ಲ, ಇಲ್ಲ ಬೇಡ ಬಿಡಿ ಅಂತ ಹೇಳಿ ಅವಾಯ್ಡ್ ಮಾಡ್ತಾಳೆ. ಅವರು ಇಲ್ಲಮ್ಮ ನನ್ನ ಮನ್ಸ್ಫೂರ್ತಿಯಾಗಿ ನಿನ್ನ ಹತ್ರ ಸಾರಿ ಕೇಳ್ತಾ ಇರೋದು, ಇವಾಗ ನನಗ್ ಕೂಡ ಒಂದು ಮಗಳಿದ್ದಾಳೆ, ಆತರ ನನ್ ಮಗಳು ಬಂದ್ಮೇಲೆ ನನಗ್ ಅನಿಸ್ತಾ ಇದ್ದು ನಿನಗ್ ನಾನು ಎಷ್ಟು ಹಿಂಸೆ ಕೊಟ್ಟಿದ್ದೀನಿ ಅಂತ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂದಾಗ ಅವಳು ಇರ್ಲಿ ಪರವಾಗಿಲ್ಲ ಓಕೆ ಓಕೆ ಅಂತ ಹೇಳಿ ಒಂಥರ ಅವಳಿಗೆ ತುಂಬಾನೇ ಗಾಬರಿ ಆಗೋಯ್ತು. ಇವ್ರು ಯಾರಂತ ಅವಳಿಗೆ ಐಡೆಂಟಿಫೈ ಕೂಡ ಆಗ್ತಾ ಇಲ್ಲ. ಇವಾಗ ಅವರೇ ಬಂದಿತ್ತರಲ್ಲ ಮಾತಾಡಿದಾಗ ಅವಳಿಗೆ ಏನ್ ಅನ್ಸುತ್ತೆ, ತುಂಬಾನೇ ಗಾಬರಿಯಿಂದ ಸೂಪರ್ ಮಾರ್ಕೆಟ್ ಇಂದ ಹೊರಗಡೆ ಬಂದ್ಬಿಟ್ಲು. ಅವಳಿಗೆ ಎದೆಲ್ಲ ಹಿಡ್ದಂಗ ಆಗ್ತಾ ಇರುತ್ತೆ, ಅದ್ ಏನ್ ಫೀಲಿಂಗ್ ಅಂತ ಅವಳಿಗೆ ಅರ್ಥ ಆಗ್ತಾ ಇಲ್ಲ. ಅದೇ ಟೈಮಲ್ಲಿ ಯೂರಿ ಕಾರ್ ಕೂಡ ಜಾಗಕ್ಕೆ ಬಂದು ನಿಲ್ಲತ್ತೆ. ಇವ್ರು ಇಳಿದು ಬಂದ್ಬಿಟ್ಟು ಜೆ ಏನಾಯ್ತು ನಿನ್ಗೆ, ಯಾಕೆ ಈ ತರ ಇಷ್ಟೊಂದು ಗಾಬರಿ ಆಗಿದ್ಯಾ ಅಂದಾಗ, ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಒಬ್ರು ನನ್ನ ನೋಡಿದ್ರು, ನಮ್ಮಮ್ಮ ಅವ್ರ ಎಕ್ಸ್ ಹಸ್ಬೆಂಡ್ ಅಂತ ಹೇಳಿದ್ರು, ಬಟ್ ಯಾಕೆ ಅವ್ರು ನನಗೆ ನೆನ್ಪೇ ಇಲ್ಲ, ನನ್ ಪಾಸ್ಟ್ ಅಲ್ಲಿ ಎಲ್ಲ ಮರ್ತೋಗ್ಬಿಟ್ಟಿದೀನ, ಏನಾಯ್ತು ಅಂತ ಎಲ್ಲ ಮರ್ತೋಗ್ಬಿಟ್ನಾ, ನನ್ಗೆ ತುಂಬಾ ಭಯ ಆಗ್ತಿದೆ ಅಂತ ಇವಳು ತುಂಬಾ ಗಾಬರಿಯಾಗಿ ಮಾತಾಡಿದಾಗ ಇವ್ರು ಹಂಗೆ ಸಮಾಧಾನ ಮಾಡ್ತಾನೆ. ಜೆ ಸಮಾಧಾನ ಮಾಡ್ಕೋ, ಜೀವನದಲ್ಲಿ ಕೆಲವೊಂದು ವಿಷಯಗಳನ್ನ ಮರೆಯೋದು, ಕೆಲವೊಂದು ವ್ಯಕ್ತಿಗಳನ್ನ ಮರೆಯೋದು ನಮ್ಮ ಒಳ್ಳೇದಕ್ಕೆ ಅಂತಾನೆ ಅರ್ಥ ಮಾಡ್ಕೋಬೇಕು. ನಿನ್ಗೇನು ಆಗಲ್ಲ, ನೀನ್ ನಾರ್ಮಲ್ ಆಗೇ ಇದೆಯಾ, ನಿನ್ಗೆಲ್ಲಾ ನೆನಪುಗಳು ಬರುತ್ತೆ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾನೆ. ಅವಳು ಕೂಡ ಸರಿ ಆಯ್ತು ಯೂರಿ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವ್ನು ಕರ್ಚಿಫ್ ಎಲ್ಲ ಎತ್ಕೊಡ್ತಾನೆ ಹೊರ್ಸ್ಕೊಳ್ಳೋದಕ್ಕೆ. ಅವಳಿಗೆ ಕರ್ಚಿಫ್ ನ ನೋಡ್ತಾ ಇದ್ರೆ ಕೈಫರ್ ನೆನ್ಪೆ ಬರ್ತಾ ಇರುತ್ತೆ. ಕೈಫರ್ ಜೊತೆ ಅವತ್ತು ರಾಮ್ ಜೊತೆ ನಡೆದಿರೋ ಜಗಳನ ನಾನ್ ಮರೆಯೋದೇ ಇಲ್ಲ, ಅವತ್ತು ಅವ್ನ ನನ್ ಜೊತೆ ಇಲ್ಲ ಅಂದಿದ್ರೆ ನಾನ್ ಏನಾಗ್ಬಿಡ್ತಾ ಇದ್ನೋ, ನಾನ್ ಕೈ ಹಿಡ್ಕೊಂಡು ನಾನ್ ಇದೀನಿ
ಅಂತ ಹೇಳಿದ್ನಲ್ವಾ, ಆ ಧೈರ್ಯ ಇನ್ ಯಾರ ಕೈಲೂ ಕೊಡಕ್ ಆಗಲ್ಲ ಅಂತ ಇವಳು ಫೀಲ್ ಮಾಡ್ತಾ ಇರ್ಬೇಕಾದ್ರೇನೆ ಇಲ್ಲಿ ಇವ್ರಿ ಬಂದ್ಬಿಟ್ಟು ಅತ್ರ ಬೇಜಾರಲ್ಲಿ ಇರ್ಬೇಡ ಜೆ ನಗು ನಗು ಅಂತ ಹೇಳ್ತಾ ಇರ್ಬೇಕಾದ್ರೆ ಇವಾಗ ಇವಳು ಕೈಫರ್ ನೆನಪಲ್ಲಿ ಇರೋದ್ರಿಂದ ಇವ್ರನ್ನ ನೋಡ್ಕೊಂಡು ಸ್ಮೈಲ್ ಮಾಡ್ತಾ ಇರೋದು. ಬಟ್ ಇವರಿಗೆ ನಾನ್ ಹೇಳಿದಕ್ಕೆ ಸ್ಮೈಲ್ ಮಾಡ್ತಿದ್ದಾಳೆ ಅಂತ ಹೇಳಿ ಅವ್ನು ತುಂಬಾ ಸಂತೋಷವಾಗಿ ಫೀಲ್ ಆಗ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಕೂಡ ಮುಗಿತಾ ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಅಲ್ವಾ. ನೆಕ್ಸ್ಟ್ ಎಪಿಸೋಡ್ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ಬಿಡ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.